ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ NKR ಟಿವಿಯ ಹೆಮ್ಮೆಯ ಪ್ರಸ್ತುತಿ, ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಇಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಅಂತೆಯೇ ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ. ಗುರುಗಳೇ, ಯಾವ ಕ್ಷೇತ್ರದ ದರ್ಶನ ಆಗ್ತಾ ಇದೆ ನಿಮ್ಮ ಮಾತಿನ ಮುಖೇನ? ಈ ಕ್ಷೇತ್ರದಕ್ಕೆ ಮೊದಲು ಕ್ಷೇತ್ರ ಯಾವುದು ಅಂತ ಹೇಳ್ಬಿಡ್ತೇನೆ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇದು ಕುಂದಾಪುರ ತಾಲೂಕಿನಲ್ಲಿರ್ತಕ್ಕಂಥದ್ದು, ಉಡುಪಿ ಜಿಲ್ಲೆ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೇವತಾ ಸನ್ನಿಧಾನ ಇರತಕ್ಕಂಥದ್ದು. ಈ ಕ್ಷೇತ್ರದ ಬಗ್ಗೆ ಹೇಳಬೇಕಂತಂದರೆ, ವ್ಯಾಘ್ರಪಾದ ಮಹರ್ಷಿಗಳು ಅಂತಕ್ಕಂಥ ಒಬ್ಬ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ, ನಾಗತೀರ್ಥ ಇರತಕ್ಕಂಥ ಒಂದು ಕ್ಷೇತ್ರ. ಅಂದರೆ ಮಂದರತಿ ಅನ್ನುವಂತಹದ್ದು ಒಂದು ನಾಗಕನ್ಯೆಯ ಹೆಸರದು. ವಾಸ್ತವಾಂಶ ಪುರಾಣ ಕಾಲದಲ್ಲಿ ಹಿಂದೆ ಈ ನಾಗಗಳ ಕುಲದ ರಾಜನಾಗಿರ್ತಕ್ಕಂಥವನೊಬ್ಬ ಶಂಖಚೂಡ ಅಂತ ಇರ್ತಾನೆ. ಆ ಶಂಖಚೂಡ ರಾಜನಿಗೆ ಸಂತತಿ ಇರೋದಿಲ್ಲ. ಅವನೇನು ಮಾಡ್ತಾನೆ, ಆ ಶಂಖಚೂಡ ಅಂತಕ್ಕಂತಹ ನಾಗಗಳ ರಾಜ ಅಲ್ಲಿಂದ ನೇರವಾಗಿ ಕೈಲಾಸಕ್ಕೆ ಬಂದು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಾನೆ. ಪರಮೇಶ್ವರನ ಪ್ರಾರ್ಥನೆ ಮತ್ತು ಪಾರ್ವತಿಯ ಅನುಗ್ರಹದಿಂದ ಅವನಿಗೆ 5 ಜನ ಹೆಣ್ಣು ಮಕ್ಕಳಾಗ್ತಾರೆ. ಅವರಿಗೆ 5 ಜನರಿಗೆ ನಾಗರತಿ, ನೀಲರತಿ, ಚಾರುರತಿ, ಮಂದರತಿ, ಈ ರೀತಿಯಾಗಿ ಒಟ್ಟು 5 ಜನರಿಗೆ 5 ರೀತಿಯ ಹೆಸರನ್ನು ಇಟ್ಟು ಸಾಕ್ತಾ ಇರ್ತಾನೆ. ಒಂದು ದಿನ ಆಕಸ್ಮಿಕವಾಗಿ ಈ 5 ಜನ ಏನು ನಾಗಕನ್ಯರಿದ್ದಾರೆ ಅವರುಗಳು ಭೂಮಿಯ ಮೇಲೆ ಸಂಚಾರಕ್ಕೆ ಬಂದಾಗ ಈ ಒಂದು ಹೇಮಾದ್ರಿ ಬೆಟ್ಟ ಅಂತೇಳಿ ಹೇಳ್ತಾರೆ, ಸಹ್ಯಾದ್ರಿ ಬೆಟ್ಟದ ತಪ್ಪಲದು. ಅಂದರೆ ಘಟ್ಟದ ಕೆಳಗೆ, ಅದು ಕೆಳಗಡೆ ಹೋದಾಗ ಪರಶುರಾಮ ಕ್ಷೇತ್ರವಾಗ್ತದೆ, ಮೇಲಿದ್ದಾಗ ಘಟ್ಟ ಪೂರ್ಣ ಸಹ್ಯಾದ್ರಿ ಬೆಟ್ಟದ ಸಾಲು. ಆ ಒಂದು ಜಾಗದಲ್ಲಿ ಇವು ಸಂಚಾರ ಮಾಡ್ತಾ ಇದ್ದಾರೆ ನಾಗಗಳು. ಆ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲೊಬ್ಬರು ವ್ಯಾಘ್ರಪಾದ ಮಹರ್ಷಿಗಳು ಅಂತ ಇರ್ತಾರೆ. ಆ ವ್ಯಾಘ್ರಪಾದ ಮಹರ್ಷಿಗಳಿಗೆ ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ಅವರಿಗೆ ಆ ಸರ ಶಬ್ದದಿಂದ ತಪಸ್ಸು ಭಂಗವಾಗ್ತದೆ. ಆವಾಗ ಅವರು ಶಾಪ ಕೊಡ್ತಾರೆ, ನಿಮಗೆ ಬಂಧನ ಆಗಲಿ ನಿಮಗೆ ಅಂತ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ದೇವವರ್ಮ ಅಂತಕ್ಕಂಥ ಒಬ್ಬ ರಾಜ ಅದೇ ಜಾಗದಲ್ಲಿ ಅವನು ವೇಷ ಮರೆಸ್ಕೊಂಡು ಮಾರು ವೇಷದಿಂದ ಸಂಚಾರ ಬಂದಿರ್ತಾನೆ. ಆಕಸ್ಮಿಕವಾಗಿ ಇವರು ತಪಸ್ಸು ಮಾಡ್ತಾ ವ್ಯಾಘ್ರಪಾದ ಮಹರ್ಷಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಇದರಲ್ಲಿರ್ತಾರೆ. ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ನಾಗಗಳಿಗೂ ಸಹ ಬಂಧನದ ಶಾಪ ಬೇರೆ ಆಗಿದೆಯಲ್ಲ. ಆಕಸ್ಮಿಕವಾಗಿ ಕಾಡ್ಗಿಚ್ಚು ಹತ್ಕೊಳ್ತದೆ. ಆ ಸಂದರ್ಭದಲ್ಲಿ ಕಾಡ್ಗಿಚ್ಚಿನಲ್ಲಿ ಸರ್ಪಗಳು ಸುಟ್ಟು ಹೋಗ್ತಕ್ಕಂಥ ಪ್ರಸಂಗ ಬಂದ್ಬಿಡುತ್ತೆ. ಅಯ್ಯೋ! ಅದನ್ನು ನೋಡಿದಂತಹ ಈ ರಾಜ ದೇವವರ್ಮ ಏನು ಮಾಡ್ತಾನೆ, ತನ್ನ ಶಲ್ಯವನ್ನು ತೆಗೆದು ಅದರಲ್ಲಿ ನಾಗಗಳನ್ನು ಸುತ್ತಕೊಂಡ್ಬಿಟ್ಟು ಅದರೊಳಗಡೆಗೆ ಬಚಾವ್ ಮಾಡ್ತಾನೆ. ಅವನು 5 ಸರ್ಪಗಳನ್ನು ಸಹ ಆ ಕಾಡ್ಗಿಚ್ಚಿನಿಂದ ತಪ್ಪಿಸಿ ತನ್ನ ಬಟ್ಟೆ ಒಳಗೆ ಕಟ್ಟಿಕೊಂಡು ಹೋಗ್ತಾನೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೂರ ಹೋಗ್ತಾ ಒಂದೊಂದಾಗಿ ಬಟ್ಟೆಯಿಂದ ಕೆಳಗೆ ಬಿದ್ದು ಹುತ್ತದೊಳಗೆ ಸೇರ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತವೆ, ಬಚಾವಾಗ್ತವೆ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಕ್ಷಸನ ಆಗಮನ ಆಗತ್ತೆ. ಆ ರಾಕ್ಷಸ ಮಾಲಿನಿ ಅಂತಕ್ಕಂಥ ಒಬ್ಬ ರಾಕ್ಷಸ ಸ್ತ್ರೀಯ ಮಗ. ಅವನನ್ನು ಮಹಿಷ ಅಂತ ಕರೀತಾರೆ. ಈ ಮಹಿಷಾಸುರ ಅಲ್ಲ, ನಮ್ಮ ಮೈಸೂರು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಮಹಿಷ ಅಂತಲ್ಲ. ಅಲ್ಲೇ ಆ ಥರ ಮಹಿಷ ಅಂದರೆ ಮಂದವಾಗಿದ್ದು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತ ಅರ್ಥ ಆಗುತ್ತೆ. ಉಪಟಳ ತುಂಬ ಜಾಸ್ತಿ ಆಗುತ್ತೆ, ವ್ಯಾಘ್ರಪಾದ ಮಹರ್ಷಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಈ ಮಹಿಷನ ಉಪಟಳ ತಡಿಲಿಕ್ಕಾಗದೆ ವ್ಯಾಘ್ರಪಾದ ಮಹರ್ಷಿಗಳು ತಪಸ್ಸನ್ನು ಮಾಡಿ ದೇವಿಯನ್ನು ಒಲಿಸ್ಕೊಳ್ತಾರೆ. ದೇವಿ ಪ್ರತ್ಯಕ್ಷ ಆದಾಗ ವ್ಯಾಘ್ರಪಾದ ಮಹರ್ಷಿಗಳ ಒಂದು ಆಶ್ರಮದ ಸಮೀಪದಲ್ಲಿ ಯುದ್ಧ ಆಗ್ತದೆ. ಆ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಮಹಿಷ ಅನೇಕ ಅಸ್ತ್ರಗಳನ್ನು ಬಿಡ್ತಾರೆ. ಎಷ್ಟೇ ಅಸ್ತ್ರಗಳನ್ನು ಬಿಟ್ಟರೂ ಒಂದು ಎತ್ತರವಾದ ಹುತ್ತ ಪ್ರತ್ಯಕ್ಷ ಆಗಿಬಿಡುತ್ತೆ. ಆ ಹುತ್ತದ ಒಳಗಡೆ ಎಲ್ಲ ಅಸ್ತ್ರಗಳು ಮಾಯವಾಗುತ್ತೆ. ಇವತ್ತು ಕೂಡ ಮಂದಾರ್ತಿ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಮೂಲ ಇರತಕ್ಕಂಥದ್ದು ಹುತ್ತವೇ. ಹುತ್ತದ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಆ ದೇವಿ ಅವನ ಎಲ್ಲ ಆಯುಧಗಳನ್ನು ನುಂಗಿ ಹಾಕ್ತಾಳೆ. ಜ್ಞಾನೋದಯವಾಗ್ತದೆ ಆತನಿಗೆ. ಆ ನಂತರದಲ್ಲಿ ಆ ಒಂದು ದೇವಿಯ ಅನುಗ್ರಹದಿಂದ ಅವನಿಗೆ ಕೂಡ ಸದ್ಗತಿ ಆಗ್ತದೆ. ಅವನ ದುಸ್ಥಿತಿಗಳೆಲ್ಲವೂ ಕೂಡ ಬಿಡುಗಡೆಯಾಗಿ ಅವನಿಗೂ ಸದ್ಗತಿಯಾಗಿ ಒಳ್ಳೆ ರೀತಿಯಲ್ಲಿ ಅವನಿಗೂ ಸಹ ಮೋಕ್ಷ ಅಂತಕ್ಕಂಥದ್ದು ಆಗುತ್ತೆ. ಆ ನಂತರದಲ್ಲಿ ಯಾವ ಈ ನಾಗರತಿ ಮಂದರತಿ ಅಂಥೇಳಿ 5 ಜನ ಏನು ನಾಗಕನ್ಯರು ಇರ್ತಾರೆ, ಅದರಲ್ಲಿ ಆ ಮಂದರತಿ ಅಂತಕ್ಕಂಥವಳು ಕೂಡ
ಅಲ್ಲಿ ಒಂದು ತೀರ್ಥವನ್ನು ನಿರ್ಮಾಣ ಮಾಡಿ ದೇವಿಯ ಆರಾಧನೆ ಇತ್ಯಾದಿಗಳನ್ನು ಮಾಡ್ತಾಳೆ. ಹಾಗಾಗಿ ಆ ಕ್ಷೇತ್ರ ಇವತ್ತು ಕೂಡ ಮಂದರತಿ ಅನ್ನೋ ಆ ನಾಗಕನ್ಯೆ ಹೆಸರಿನಲ್ಲೇ ಇರತಕ್ಕಂಥದ್ದು. ಮತ್ತು ಅಲ್ಲಿ ನೆಲೆಸಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿಯ ವಿಶೇಷತೆ ಏನಪ್ಪ ಅಂತಂದರೆ ಅಷ್ಟಭುಜ. ದೇವಿ ಆರಾಧನೆಯಲ್ಲಿ ಭುಜಗಳಿಗೆ ಬಹಳ ಮಹತ್ವ ಇದೆ. ದಶಭುಜ 10 ಭುಜ ಇದ್ದರೆ ಅದನ್ನು ಮಹಾಕಾಳಿಯ ಮೂಲ ಸ್ವರೂಪ ಅಂತ ತಗೊಳ್ಬೇಕು. ಹಾಗೆ 18 ಭುಜ ಇದ್ದರೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ತಗೋಬೇಕು. 8 ಭುಜಗಳಿದ್ದರೆ ಮಹಾ ಸರಸ್ವತಿಯ ಸ್ವರೂಪ ಅಂತ ತಗೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಸ್ವರೂಪಗಳ ಪರಮ ಸಾತ್ವಿಕ ಮೂರ್ತಿಯಾಗಿ ಮಹಾ ಸರಸ್ವತಿ ರೂಪದಿಂದ ಅಲ್ಲಿ ನೆಲೆಸಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆರಾಧನೆ ಬಹಳ ಶ್ರೇಷ್ಠವಾದ್ದು. ಇನ್ನೊಂದು ವಿಚಿತ್ರ ಏನಂತಂದರೆ, ಯಾವ ದೇವವರ್ಮ ರಾಜ ಸರ್ಪಗಳನ್ನು ಬಚಾವ್ ಮಾಡಿದ್ನಲ್ಲ, ಅವನಿಗೆ ಒಬ್ಬ ರಾಜಕುಮಾರಿ ಜಲಜಾಕ್ಷಿ ಅನ್ನುವಂಥವಳ ಜೊತೆ ವಿವಾಹ ಆಗತ್ತೆ. ಹೀಗೆ ವಿವಾಹ ಮಾಡಿಕೊಂಡು ಅವರು ಸುಮ್ಮನೆ ಸಂಚಾರಕ್ಕಾಗಿ ವಿಹಾರಕ್ಕಾಗಿ ಬಂದಾಗ, ವಿವಾಹದ ನಂತರ ವಿಹಾರಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಈ ಮಹಿಷನ ಕಥೆ ಏನು ಬಂತಲ್ಲ, ಈ ಮಹಿಷ ಆ ಜಲಜಾಕ್ಷಿಯನ್ನು ನೋಡ್ತಾನೆ. ನೋಡಿದ ಅವನಿಗೆ ಅವಳ ಸೌಂದರ್ಯದ ಬಗ್ಗೆ ತುಂಬ ಮೋಹ ಉಂಟಾಗತ್ತೆ. ಅವನೇನು ಮಾಡ್ತಾನೆ, ಹೋಗಿ ಅವಳಲ್ಲೇ ನೇರವಾಗಿ ಕೇಳಿಬಿಡ್ತಾನೆ, ನೀನು ನನ್ನ ಜೊತೆ ಬಂದುಬಿಡು ಅಂತ. ಆಗ ಅವಳೇನು ಮಾಡ್ತಾಳೆ, ನಾನು ವಿವಾಹಿತೆ, ನಾನು ಪತಿವ್ರತೆ, ಗಂಡನ ಜೊತೆಯಲ್ಲಿರ್ತಕ್ಕಂಥವಳು, ನಿನ್ನ ಮಾತಿಗೆಲ್ಲ ಮರಳಾಗೋದಿಲ್ಲ ಅಂತ ಹೇಳ್ತಾಳೆ. ಬಲಾತ್ಕಾರವಾಗಿ ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದಾಗ ತಪ್ಪಿಸ್ಕೊಂಡು ಅರಮನೆಯನ್ನು ಸೇರಿ ಬಚಾವಾಗಿಬಿಡ್ತಾಳೆ. ಇವನು ಹೊಂಚಾಕ್ತಾ ಇರ್ತಾನೆ. ಯಾರೋ ಮಹಿಷ. ಒಂದು ಸಾರಿ ಆಕಸ್ಮಿಕವಾಗಿ ಈ ಸುದೈವ ಮುನಿ ಅಂತ ಒಬ್ಬರು ಋಷಿಗಳು, ಈ ವ್ಯಾಘ್ರಪಾದ ಮಹರ್ಷಿಗಳ ಆಶ್ರಮದ ಸಮೀಪದಲ್ಲೇ ಸುದೈವ ಅಂತ ಒಬ್ಬರು ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇವರು ಅವರನ್ನು ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಹೋದಂಥ ಸಂದರ್ಭ, ಯಾವ ಈ ದೇವವರ್ಮ ಮತ್ತು ಜಲಜಾಕ್ಷಿ ದಂಪತಿಗಳು, ಅಲ್ಲಿ ಮಹಿಷನಿಗೆ ವಿಚಾರ ಗೊತ್ತಾಗ್ತದೆ. ಆ ಮಹಿಷ ಏನು ಮಾಡ್ತಾನೆ ಅಂತಂದರೆ, ಮಹೋದರ ಅನ್ನುವಂಥ ರಾಕ್ಷಸನನ್ನು ಕಳಿಸ್ತಾನೆ. ಆ ರಾಕ್ಷಸನನ್ನು ಕಳಿಸಿದಾಗ ಸುದೈವ ಮಹರ್ಷಿಗಳ ಆಶ್ರಮದಲ್ಲಿದ್ದಂತಹ ಈ ರಾಜದಂಪತಿಗಳು ಆ ಸುದೈವ ಮಹರ್ಷಿಯಲ್ಲಿ ಬೇಡ್ತಾರೆ, ನಮ್ಮನ್ನು ಕಾಪಾಡಿ ಅಂತ. ಆಗ ಸುದೈವ ಮಹರ್ಷಿಗಳು ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡ್ತಾರೆ ಪುನಃ. ಆ ನಂತರದಲ್ಲಿ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಮಹೋದರ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ. ಈ ಸಂಹಾರ ಮಾಡಿದ ಆ ನಂತರದಲ್ಲಿ ವಿಷಯ ಮಹಿಷನಿಗೆ ಗೊತ್ತಾಗ್ತದೆ. ಅವನಿಗೆ ಬಹಳ ಸಿಟ್ಟು ಬರ್ತದೆ. ಹಾಗಾಗಿ ತಾನು ಯುದ್ಧ ಮಾಡಬೇಕು ಅಂತ ಬಂದು ಅಲ್ಲಿ ಯುದ್ಧವನ್ನು ಆರಂಭ ಮಾಡ್ತಾನೆ. ಆದರೆ ಈ ಒಂದು ಮಹಾತ್ಮೆ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಘಟನೆ ಬರೋದಿಲ್ಲ. ಯಾವಾಗ ಈ ಯುದ್ಧ ಅಂತಕ್ಕಂಥದ್ದು ತೀವ್ರತರವಾಗ್ತದೆ, ತನ್ನ ಪರಿವಾರ ದೇವತೆಗಳನ್ನು ಹೈಗುಳಿ, ಬೊಬ್ಬೊರಿಯ, ಕಲ್ಲುರ್ಟಿ ಮತ್ತು ವೀರಭದ್ರ ಇತ್ಯಾದಿ ಗಣಗಳನ್ನೆಲ್ಲ ಸೇರಿಸ್ಕೊಂಡು ದೇವಿ ಘೋರವಾಗಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭ, ಅವನ ಅಂತರಂಗದಲ್ಲಿ ಆ ಮಹಿಷನ ಅಂತರಂಗದಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಭಾವನೆ ಅಂತಕ್ಕಂಥದ್ದು ಜಾಗೃತವಾಗ್ತದೆ. ಏನು ಕಾರಣ ಅಂದರೆ, ಆ ಭಾವನೆ ಜಾಗೃತವಾಗಲಿಕ್ಕೆ ಕಾರಣ ಏನಂತಂದರೆ, ಅವನು ಬಿಡ್ತಕ್ಕಂಥ ಎಲ್ಲ ಅಸ್ತ್ರಗಳು ಕೂಡ, ನಾ ಹಿಂದಿನ ಭಾಗದಲ್ಲಿ ಹೇಳಿದ್ನಲ್ಲ, ಆ ಹುತ್ತದ ಒಳಗಡೆ ಹೋಗಿ ಮಾಯವಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಯಾಕೆ ಈ ಥರದಲ್ಲಿ ಹುತ್ತದಲ್ಲಿ ಮಾಯವಾಗ್ತಿದೆಯಲ್ಲ ಅಂಥೇಳಿ ಗಮನಿಸಿ ನೋಡಿದ್ರೆ, ಒಂದು ಸಾರಿ ಅಷ್ಟಭುಜದ ದುರ್ಗೆ ಕಾಣಿಸ್ತಾಳೆ ಸಿಂಹವಾಹಿನಿಯಾಗಿ, ಒಂದು ಸಾರಿ ಹುತ್ತ ಕಾಣಿಸುತ್ತೆ. ಈ ರೀತಿಯಾಗಿ ದ್ವಂದ್ವ ಅವನಿಗೆ. ಒಂದು ಸಾರಿ ದೇವಿಯೂ ಕಾಣಿಸ್ತಾಳೆ, ಒಂದು ಸಾರಿ ಹುತ್ತವೂ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ, ಜೊತೆಯಲ್ಲಿ ಜ್ಞಾನೋದಯ ಆಗ್ತಕ್ಕಂಥದ್ದು. ಆ ನಂತರದಲ್ಲಿ ಅವನು ದೇವಿಗೆ ಶರಣಾಗ್ತಾನೆ. ಶರಣಾಗಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲವನ್ನು ಬಿಟ್ಟು ಇನ್ನು ಸರಿಯಾಗಿ ತಾನು ಇರ್ತೇನೆ ಅಂಥೇಳಿ ಆ ತಾಯಿಯಲ್ಲಿ ಕೇಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ತನಗೂ ಸಹ ಇಲ್ಲಿ ಪೂಜೆ ಸೇವೆ ಇತ್ಯಾದಿಗಳು ನಡಿಬೇಕು ಅಂಥೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆ ತಾಯಿ ತಥಾಸ್ತು ಅಂತೇಳಿ ಹೊರಟೋಗ್ತಾಳೆ, ಅಂದರೆ ಅಂತರ್ಧಾನಳಾಗ್ತಾಳೆ. ಆ ನಂತರದಲ್ಲಿ ವಿಷಯವನ್ನೆಲ್ಲ ತಿಳಿದಂತಹ ಈ ಸುದೈವ ಮಹರ್ಷಿ ಮತ್ತು ದೇವವರ್ಮ ಜಲಜಾಕ್ಷಿ ರಾಜದಂಪತಿಗಳು ಕೂಡ ಅಲ್ಲಿಯೇ ಆ ದೇವಿಯ ಒಂದು ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಇತ್ಯಾದಿಗಳನ್ನು ಸಲ್ಲಿಸ್ತಾರೆ. ಇದಾದ ನಂತರದಲ್ಲಿ ಯಾವ ರೀತಿಯಲ್ಲಿ ಆ ಬಂಧನಕ್ಕೊಳಗಾಗಲಿ ಅನ್ನುವಂಥ ಶಾಪ ಏನಾಗಿರ್ತದೆಯಲ್ಲ ನಾಗಕನ್ಯೆಯರಿಗೆ, ಅವರೂ ಕೂಡ ಬಂದು ಆ ದೇವಿಯ ಸನ್ನಿಧಾನದಲ್ಲಿ ಒಂದು ತೀರ್ಥವನ್ನು ನಿರ್ಮಾಣ ಮಾಡಿ ಅಲ್ಲಿ ಆ ತೀರ್ಥ ಸ್ನಾನಾದಿಗಳನ್ನು ಮಾಡಿಕೊಂಡು ಅಲ್ಲಿ ಆ ದೇವಿಯ ಒಂದು ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರವಾಗಿ ದೇವಿಗೆ ಆರಾಧನೆ ಪೂಜೆಗಳನ್ನು ಸಲ್ಲಿಸ್ತಾರೆ. ರಾಜದಂಪತಿಗಳೂ ಪೂಜೆಗಳನ್ನು ಸಲ್ಲಿಸ್ತಾರೆ. ಎಲ್ಲರೂ ಒಟ್ಟಾಗಿ ವ್ಯಾಘ್ರಪಾದ ಮುನಿ, ಸುದೈವ ಮುನಿ, ದೇವವರ್ಮರಾಜ, ಜಲಜಾಕ್ಷಿ ರಾಣಿ
ಆ ನಂತರ ಈ 5 ಜನ ನಾಗಕನ್ನಿಕೆಯರು ಇವರೆಲ್ಲರೂ ಕೂಡ ಏಕತ್ರವಾಗಿ ಆ ತಾಯಿಯನ್ನು ಆರಾಧನೆ ಮಾಡ್ತಾರೆ. ಸಂಪ್ರೀತಳಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಆ ಒಂದು ಸ್ಥಾನದಲ್ಲೇ ತನ್ನ ಸಾನ್ನಿಧ್ಯವನ್ನು ಐಕ್ಯಗೊಳಿಸ್ತಾಳೆ. ಅಂದಿನಿಂದ ಆರಂಭವಾಗಿ ಈ ಶ್ರೀ ಕ್ಷೇತ್ರವಾಗಿರ್ತಕ್ಕಂಥ ಮಂದಾರತಿ ಅಲ್ಲಿ ಹೋಗ್ತಕ್ಕಂಥ ಎಲ್ಲ ಭಕ್ತರ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳಿರ್ತಕ್ಕಂಥ ಕ್ಷೇತ್ರ ಇದು. ಗುರುಗಳೇ, ಇಂದಿನ ಕ್ಷೇತ್ರ ಮಹಿಮೆಯಲ್ಲಿ ಯಾವ ವಿಶೇಷವಾದ ಸನ್ನಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀರಾ? ವಿಷಯ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಕ್ಷೇತ್ರದ ಬಗ್ಗೆ, ಯಾವುದು ಕ್ಷೇತ್ರ ಅಂತೇಳಿ ನಮ್ಮ ಜನರಿಗೆ ಕೆಲವರಿಗಂತೂ ಗೊತ್ತಾಗ್ಬಿಡುತ್ತೆ. ನಾನು ಶುರು ಮಾಡ್ತಿದ್ದಂಗೆ ಕಥೆನ. ಇದು ನಮ್ಮ ಮೈಸೂರು ಸಂಸ್ಥಾನದ ದಂಡನಾಯಕರಾಗಿರ್ತಕ್ಕಂಥ ಒಬ್ಬರ ಒಂದು ಘಟನೆ. ಏನಂತಂದರೆ, ಈ ಕ್ಷೇತ್ರದ ಯಾವ ಕ್ಷೇತ್ರ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ, ಆ ಕ್ಷೇತ್ರದ ಸುತ್ತಮುತ್ತ ಸುಮಾರು ಒಂದು 80-100 ಕಿಲೋಮೀಟರ್ ಪ್ರಾಂತ್ಯದಲ್ಲಿ ಒಳ್ಳೆ ಕಾಡಿದ್ದಂಥ ಕಾಲ ಅದು. ಆ ಕಾಲದಲ್ಲಿ ಬಹಳ ಹುಲಿಗಳ ಕಾಟ, ಸಿಕ್ಕಾಪಟ್ಟೆ ಹುಲಿಗಳು. ಜನ ಓಡಾಡ್ಲಿಕ್ಕೆ ಕೂಡ ಹೆದರಬೇಕು. ಗದ್ದೆ ತೋಟಗಳಲ್ಲಿ ಕೆಲಸ ಕಾಮಗಾರಿ ಮಾಡ್ತಕ್ಕಂಥವ್ರು ಕೂಡ ಹೆದರಿ ಕಂಗಾಲಾಗಬೇಕು. ಅಂಥ ಒಂದು ಸಂದರ್ಭದಲ್ಲಿ ಮೈಸೂರು ರಾಜ್ಯದ ಸೇನಾಪತಿ ಅಥವಾ ದಂಡನಾಯಕ ಇತ್ಯಾದಿ ಏನು ಹುದ್ದೆಯಲ್ಲಿದ್ದರು ಒಬ್ಬರು, ಮುಂದೆ ಅವರ ಹೆಸರನ್ನು ಹೇಳ್ತೇನೆ ಇದೇ ಕಾರ್ಯಕ್ರಮದಲ್ಲೇ. ಏನಂತ ಅವರು ಬಂದರು, ಬೋನ್ ಇತ್ಯಾದಿಗಳನ್ನೆಲ್ಲ ಸಿದ್ಧಪಡಿಸಿದ್ರು, ಪಂಜರ ಇತ್ಯಾದಿಗಳನ್ನೆಲ್ಲ ಸಿದ್ಧಪಡಿಸಿ ಅಲ್ಲಲ್ಲಿ ಇಟ್ಟರು, ವ್ಯವಸ್ಥೆ ಎಲ್ಲ ಮಾಡಿದ್ರು, ಹುಲಿಗಳನ್ನು ಹಿಡಿಯೋಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ಎಷ್ಟು ಕಷ್ಟಪಟ್ಟರು ಒಂದೇ ಒಂದು ಹುಲಿ ಬೋನಿಗೆ ಬೀಳಲಿಲ್ಲ. ವಾರಗಟ್ಟಲೆ ಕಷ್ಟಪಟ್ಟರು ಒಂದು ಹುಲಿನೂ ಹಿಡಿಲಿಕ್ಕಾಗಲಿಲ್ಲ. ಆವಾಗ ಅವರೇನು ಮಾಡಿದ್ರು, ಬಂದು ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಸನ್ನಿಧಾನಕ್ಕೆ ಬಂದು ಅಲ್ಲಿ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಏನಂತ, ನೀನು ನಿಜವಾಗಲೂ ದೇವರಾಗಿದ್ದರೆ, ನಿನ್ನಲ್ಲಿ ನಿಜವಾಗಲೂ ದೇವತಾ ಶಕ್ತಿ ಅಂತಕ್ಕಂಥದ್ದಿರೋದು ಸತ್ಯವಾಗಿದ್ದರೆ, ತಾನಾಗಿ ತಾನೇ ಹುಲಿಗಳು ಬಂದು ಬೋನೊಳಗೆ ಬೀಳಬೇಕು ನೋಡೋಣ ಅಂದರು. ದೇವರಿಗೆ ಚಾಲೆಂಜ್ ಹಾಕಬೇಕಿದ್ರೆ ಇವರೊಳಗೂ ಅಷ್ಟೇ ಗಟ್ಸ್ ಇರಬೇಕಲ್ಲ, ತಾಕತ್ತಿರಬೇಕಲ್ಲ. ಆತ್ಮಶಕ್ತಿ ಅನ್ನುವಂಥದ್ದು ಯಾರಿಗೆ ಗಟ್ಟಿಯಾಗಿದೆ ಅವನು ಮಾತ್ರ ದೇವರಿಗೆ ಚಾಲೆಂಜ್ ಮಾಡಬಲ್ಲ. ಇಲ್ದಿದ್ರೆ ದೇವ್ರಿಗೆ ಚಾಲೆಂಜ್ ಮಾಡೋಕ್ಕೆ ಹೇಗೆ ಸಾಧ್ಯ? ಆ ವ್ಯಕ್ತಿ ಬಂದು ಆ ರೀತಿ ಚಾಲೆಂಜ್ ಮಾಡಿ ಹೋದ ನಂತರದಲ್ಲಿ ಬಹಳ ವಿಚಿತ್ರವಾದ ಘಟನೆ ಏನು ನಡೀತು ಅಂದರೆ, ಸುಮಾರು 30 ಕಡೆಗಳಲ್ಲಿ ಬೋನುಗಳನ್ನು ಇಟ್ಟಿದ್ರು ಪಂಜರವನ್ನು ಅಂತ ಹೇಳುತ್ತೆ ಇತಿಹಾಸ. ಆ 30 ಪಂಜರದೊಳಗೂ ಒಂದೊಂದು ಹುಲಿಗಳು. ಈ ರೀತಿಯಾಗಿ ಹುಲಿಯ ಕಾಟ ಕಡಿಮೆ ಆಯಿತು. ಆ ಪಂಜರದಲ್ಲಿರ್ತಕ್ಕಂಥ ಎಲ್ಲ ಹುಲಿಗಳನ್ನು ಕೂಡ ಹಿಡಿದು ತಗೊಂಡೋಗಿ ದೂರದಲ್ಲಿ ಬೇರೆ ಕಾಡುಗಳಲ್ಲಿ ಬಿಟ್ಟು ಬಂದು ಆ ಒಂದು ಪ್ರಾಂತ್ಯವನ್ನು ಹುಲಿಗಳ ಬಾಧೆಯಿಂದ ಬಿಡಿಸಿದ್ರು ಅಂತ ಇತಿಹಾಸ ಇದೆ. ಇದು ಎಲ್ಲಿ ನಡೆದಿದ್ದು? ನಮ್ಮ ಮೈಸೂರು ಪ್ರಾಂತ್ಯದಲ್ಲೇ ನಡೆದಿರ್ತಕ್ಕಂಥ ಘಟನೆ ಇದು. ಯಾರು ಆ ಸೇನಾಪತಿ ಅಂತಂದರೆ, ಮೈಸೂರು ಮಹಾರಾಜರಿಗೆ ಸೇನಾಪತಿಯಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥ ಹೆಸರನ್ನಂತೂ ನಾವು ಕೇಳಿರ್ತೇವೆ. ಇದು ಘಟನೆ ನಡೆದಿದ್ದೆಲ್ಲಿ ಅಂತಂದರೆ, ನಮ್ಮ ಬೆಂಗಳೂರು ಮತ್ತು ಮೈಸೂರು ಮಾರ್ಗದಲ್ಲಿ ಸ್ಟಾರ್ಟಿಂಗಲ್ಲಿ ರಾಮನಗರ ದಾಟುತ್ತಿದ್ದ ಹಾಗೆ ಬಲಭಾಗದಲ್ಲಿರ್ತಕ್ಕಂಥ ಕೆಂಗಲ್ ಆಂಜನೇಯ. ಈ ಆಂಜನೇಯನಿಗೆ ಅವರು ಮಿರ್ಜಾ ಇಸ್ಮಾಯಿಲ್ನವರು ಹರಕೆ ಮಾಡಿಕೊಂಡಿದ್ದು ಅಥವಾ ಅವನಲ್ಲಿ ಚಾಲೆಂಜ್ ಮಾಡಿದ್ದು, ನಿನಗೆ ತಾಕತ್ತಿದ್ದರೆ ತೋರಿಸು ನಿನ್ನ ಶಕ್ತಿನ ಅಂತ. ಇದು ಅದ್ಭುತ. ಮತ್ತು ಕೆಂಗಲ್ ಅನ್ನುವಂಥ ಹೆಸರು ಯಾಕೆ ಬಂತು? ನಾವು ಅಪ್ಪಟ ಕನ್ನಡ ಶಬ್ದ ಕೆಂಗಲ್ ಅನ್ನೋದು, ಕೆಂಪು ಬಣ್ಣದ ಕಲ್ಲು, ಕೆಂಗಲ್ಲು ಅಂತ. ಈ ಒಂದು ದೇವಸ್ಥಾನವನ್ನು ನಾನು ನೋಡಿದ್ದೀನಿ ಸ್ವತಃ. ಬಂಡೆಯ ಮೇಲೆ ಮೂಡಿರ್ತಕ್ಕಂಥ ಆಂಜನೇಯ. ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಕ್ರಮೇಣ ಆಂಜನೇಯನ ಮುಖ ಅಂತಕ್ಕಂಥದ್ದು ಪೂರ್ವದ ಕಡೆಗೆ ತಿರುಗ್ತಾ ಇದೆ. ಈಗಲೂ ಅದು ಗೊತ್ತಾಗ್ತದೆ. ಅದು ಯಾಕೆ ಅಂತಂದರೆ, ಮೊದಲು ಇದ್ದ ಆ ಒಂದು ಸ್ಥಿತಿಗೂ ಈಗ ಇರ್ತಕ್ಕಂಥದ್ದಕ್ಕೂ ಯಾರಿಗೆ ಸ್ವಲ್ಪ ಶಿಲ್ಪಕಲೆಯ ಐಡಿಯಾ ಇದೆ ಮತ್ತು ಆ ಒಂದು ಬಿಂಬಗಳನ್ನು ನೋಡಿದರೆ ಅದನ್ನು ಅಂದಾಜು ಮಾಡ್ತಕ್ಕಂಥ ಮೈಂಡ್ಸೆಟ್ ಇರ್ತಕ್ಕಂಥವರಿಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಂಜನೇಯನ ಮೂರ್ತಿ ಸ್ವಲ್ಪವಾಗಿ ಉತ್ತರದಿಂದ ಪೂರ್ವದ ಕಡೆಗೆ ಪಕ್ಕಾ ಈಶಾನ್ಯಕ್ಕೆ ಮುಖ ಇದೆ. ಈಗ ಒಂದು ಕಾಲದಲ್ಲಿ ಅದು ಸುಮಾರು 750 ವರ್ಷಗಳ ಹಿಂದೆ, ನಾವು ಹಿಂದೆಲ್ಲ ನಮ್ಮ ಅನೇಕ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ ನಾವು, ವ್ಯಾಸರಾಜರ ಪ್ರತಿಷ್ಠೆ ಆಗಿರ್ತಕ್ಕಂಥ ಆಂಜನೇಯ ಅಂಥೇಳಿ. ಈ ಕ್ಷೇತ್ರದ ಇತಿಹಾಸ ಏನು ಹೇಳ್ತದೆ ಅಂತಂದರೆ, ಹಿಂದೆ ಈ ಒಂದು 750 ವರ್ಷಗಳ ಹಿಂದೆ ವ್ಯಾಸರಾಜ ಮುನಿಗಳು ಅಂತ ಉಡುಪಿಯ ಒಂದು ಮಾಧ್ವ ಪರಂಪರೆ ಯತಿಗಳವರು ವ್ಯಾಸರಾಜರು ಅಂತೇಳಿ. ವ್ಯಾಸರಾಜ ಮುನಿ ಮುಂದೆ ಹಯಗ್ರೀವ ಪದಾಶ್ರಯ ಅಂತ ಹೇಳುತ್ತೆ.
120 ವರ್ಷಗಳ ಕಾಲ ಬದುಕಿದ್ರಂತೆ ಅವರು. ಅಂತಹ ಮಹಾನ್ ಸಾಧಕರು ಅನೇಕ ಕ್ಷೇತ್ರಗಳಲ್ಲಿ 700-800ಕ್ಕೂ ಹೆಚ್ಚು ಆಂಜನೇಯನ ಬಿಂಬಗಳನ್ನು ಪ್ರತಿಷ್ಠೆ ಮಾಡಿಸಿದಂಥವರು. ತಮ್ಮ ತಪಶಕ್ತಿಯಿಂದಾಗಿ ಆಯಾಯ ಬಿಂಬದಲ್ಲಿ ಅವನ ಒಂದು ರೂಪವನ್ನು, ಆ ಒಂದು ಶಕ್ತಿ ಸನ್ನಿಧಾನವನ್ನು ಸಂಚಯ ಮಾಡಿ ಇಟ್ಟು ಹೋಗಿರ್ತಕ್ಕಂಥ. ಯಾಕೆ ಗುರುಗಳೇ ಅವ್ರಿಗೆ ಆ ಸಂಕಲ್ಪ ಬಂದಿದೆ? ಯಾಕೆ ಆ ಸಂಕಲ್ಪ ಬಂತು ಅಂತಂದ್ರೆ ಆಯಾಯ ಕ್ಷೇತ್ರದ ರಕ್ಷಣೆ ಅಂತ. ಮುಖ್ಯವಾಗಿ ಹನುಮ ಅಂದ್ರೆ ರಕ್ಷಕ ಅಂತ ನಾವು ಸುಮ್ಮನೆ ಯೋಚನೆ ಮಾಡೋಣ. ಇಡೀ ಭಾರತದಲ್ಲಿ ಯಾವುದೇ ಊರು ತಗೊಳ್ಳಿ ನೀವು, ಆ ಊರಿನಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇಲ್ಲ. ಹನುಮ ಮತ್ತೆ ಗಣಪತಿ ಮತ್ತು ಆಂಜನೇಯ, ಕೆಲವು ಕಪಿ ವಿನಾಯಕವು ಅಂತ, ಕೆಲವು ದುರ್ಗಿ ವಿನಾಯಕವು ಅಂತಲೂ ಹೇಳ್ತಾರೆ, ಕೆಲವು ಕಪಿ ವಿನಾಯಕವು ಅಂತ ಹೇಳ್ತಾರೆ. ಹಾಗಾಗಿ ಆಂಜನೇಯ ಅಂತಕ್ಕಂಥವನು ಮನುಷ್ಯನಾಗಿ ಹುಟ್ಟಿ, ಅರ್ಥಾತ್ ಭೂಮಿಯ ಮೇಲೆ ತಾಯಿಯ ಗರ್ಭದಿಂದಲೇ ಪ್ರಪಂಚಕ್ಕೆ ಬಂದು ತನ್ನ ಸಾಧನೆಯಿಂದ, ತನ್ನ ಸಾಮರ್ಥ್ಯದಿಂದ ಆ ಒಂದು ಸ್ಥಾನವನ್ನು ಗಳಿಸಿದವನು. ನಾವು ಇವತ್ತು ಉದಾಹರಣೆಗೆ ನೋಡಿದರೆ, ನಾವು ಕೃಷ್ಣನ ಪೂಜೆ ಮಾಡ್ತೇವೆ. ಕೃಷ್ಣನ ಮಗ ಪ್ರದ್ಯುಮ್ನ, ಮೊಮ್ಮಗ ಅನಿರುದ್ಧ, ಮತ್ತೊಬ್ಬ ಮಗ ಸಾಂಬ, ಚಾರುದೇಷ್ಣ, ಹೀಗೆಲ್ಲ ಕೃಷ್ಣನ ಮಕ್ಕಳಿದ್ರು. ಅವ್ರದ್ದು ಯಾರಿಗಾರು ದೇವಸ್ಥಾನ ಇದೆಯಾ? ಇಲ್ಲ. ರಾಮನಿಗೆ ದೇವಸ್ಥಾನ ಉಂಟು, ಸೀತೆ, ಭರತ, ಲಕ್ಷ್ಮಣ, ಶತ್ರುಘ್ನ, ಆಂಜನೇಯ ಎಲ್ಲರಿಗೂ ದೇವಸ್ಥಾನ ಉಂಟು. ರಾಮನ ಮಕ್ಕಳು ಲವಕುಶರಿಗೆ ದೇವಸ್ಥಾನ ಇಲ್ಲ. ಅದೇ ನಾವು ಇದನ್ನೆಲ್ಲ ಯೋಚನೆ ಮಾಡ್ರೆ ಗೊತ್ತಾಗತ್ತೆ, ಅವರವರ ನಡವಳಿಕೆ, ಅವರವರ ಜೀವನ, ಅವರವರ ವ್ಯಕ್ತಿತ್ವದಿಂದಾಗಿ ಅವರವರಿಗೆ ದೈವತ್ವ ಬಂದಿದ್ದು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ನಾವಿವತ್ತು ಮಹರ್ಷಿ ವಾಲ್ಮೀಕಿಗಳನ್ನು ಪೂಜೆ ಮಾಡ್ತೇವೆ, ಅವ್ರು ಬೇಡರು ಅಂತ ನೋಡೋಲ್ಲ. ಅಥವಾ ನಾವು ಕನಕದಾಸರಿಗೆ ಪೂಜೆ ಮಾಡ್ತೇವೆ. ಇವೆಲ್ಲ ಹೇಗೆ ಅಂತಂದರೆ ಅವರವರ ನಡವಳಿಕೆ ಮೇಲೆ, ಜೀವನದಲ್ಲಿ ಅವರು ನಡ್ಕೊಂಡಂಥ ರೀತಿಯಿಂದಾಗಿ ಅವರಿಗೆ ಆ ಸ್ಥಾನಮಾನ ಅನ್ನೋದು ಸಿಕ್ತು. ಹಾಗಾಗಿ ವ್ಯಾಸ ಮಹರ್ಷಿಗಳು ಮುಖ್ಯವಾಗಿ ಯಾಕೆ ಆಂಜನೇಯನ ಪ್ರತಿಷ್ಠೆ ಮಾಡಿಸಿದ್ರು ಅಂತಂದರೆ, ವ್ಯಾಸ ಮಹರ್ಷಿಗಳು ಅಂದರೆ ಉಡುಪಿ ಮಠದ ಯತಿಗಳು. ಅವರು ಯಾಕೆ ಮಾಡ್ತಾರೆ ಅಂದರೆ, ಮಧ್ವಾಚಾರ್ಯರ ಹಿಂದಿನ ಅವತಾರ ಭೀಮನ ಅವತಾರ, ಭೀಮನ ಅವತಾರದ ಹಿಂದಿನ ಅವತಾರ ಆಂಜನೇಯನ ಅವತಾರ. ಇದು ವಾಯುತತ್ವದಿಂದ ಬಂದಿರತಕ್ಕಂಥ ರೂಪಗಳು ಅಂತ. ಆ ಕಾರಣದಿಂದಾಗಿ ವಾಯುತತ್ವ ರೂಪ ಅಂತಕ್ಕಂಥದ್ದು ಶರೀರ ರಕ್ಷಣೆ ಆಗಬೇಕಿದ್ರೆ ಪ್ರಾಣ ಇರಬೇಕು. ಪ್ರಾಣ ಇರುವಂಥ ಶರೀರ ರಕ್ಷಣೆ ಆಗ್ತದೆ. ಪ್ರಾಣ ತತ್ವದಲ್ಲಿ ಇರತಕ್ಕಂಥ ಆಂಜನೇಯ ಇರತಕ್ಕಂಥ ಕ್ಷೇತ್ರ ರಕ್ಷಣೆ ಆಗ್ತದೆ. ಈ ಉದ್ದೇಶಕ್ಕಾಗಿ ಅವರು ಹೋಗಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಎಲ್ಲಿ ಆ ಒಂದು ಭೂಮಿ, ವಾತಾವರಣ, ಜನ, ಆ ಒಂದು ಕ್ಷೇತ್ರ ಅಂತಕ್ಕಂಥದ್ದು ಸಂರಕ್ಷಣೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡ್ರು. ಅಂಥ ಸ್ಥಾನಗಳಲ್ಲಿ ಅವರು ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ಕಡೆಗೂ ಕೂಡ ಪ್ರಾಣತತ್ವ ಸೂಚಕವಾಗಿರ್ತಕ್ಕಂಥ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತಹ ಒಂದು ವಿಶೇಷವಾದಂಥ ಸನ್ನಿಧಾನ ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯದಲ್ಲಿರ್ತಕ್ಕಂಥ ಕೆಂಗಲ್ ಆಂಜನೇಯನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಂದು ಪುಟ್ಟ ಹಿನ್ನೆಲೆ ಕೂಡ ಇದೆ. ಗುರುಗಳೇ, ಇವತ್ತು ನಾನು ಶಕುನಗಳ ಬಗ್ಗೆ ಕೇಳಬೇಕಂತ ಇದ್ದೀನಿ. ತುಂಬ ಜನ ಅದನ್ನು ತುಂಬ ಪ್ರಮುಖವಾಗಿ ನಂಬ್ತಾರೆ. ಉದಾಹರಣೆಗೆ ಯಾರೊಬ್ರು ಹೇಳಿದ್ ನನಗೆ ನೆನಪು, ಒಂದು ಮದುವೆ ಸಂಬಂಧ ಮಾತಾಡೋದಕ್ಕೆ ಅಂತ ಹೆಣ್ಣು ನೋಡ್ಲಿಕ್ಕೆ ಅಂತ ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಲೈಟ್ ಹೊಟ್ಟೋಯ್ತಂತೆ. ಸರಿಯಾಗಿ ವಿಚಾರ ಮಾತಾಡುವಾಗ ಅಲ್ಲಿಂದ ಮರು ಮಾತಾಡದೆ ಊಟನೂ ಮಾಡಿದ್ರೆ ಎದ್ದು ಬಂದ್ಬಿಟ್ರಂತೆ. ಇಲ್ಲ, ಯಾಕೋ ಪ್ರಕೃತಿ ಸೂಚನೆ ಕೊಡ್ತಿದೆ ಅಂತ ಹೇಳಿ. ಅದರಂತೆ ಅಕಸ್ಮಾತ್ ಸಂಬಂಧ ಮಾತಾಡೋದಕ್ಕೋ ಅಥವಾ ಏನೋ ಒಂದು ಈ ಆಸ್ತಿ ಮಾರೋದಕ್ಕೆ ಕೊಂಡ್ಕೊಳಕ್ಕೆ ಹೋಗುವಾಗ್ಲೂ ಗಾಡಿ ಕಿರಿಕಿರಿ ಮಾಡ್ತು ಅಂದರೆ ಇಲ್ಲ ಇದೇನೋ ಎಡವಟ್ಟಾಗತ್ತೆ ಅಂತ ಮುಂಚೆನೆ ಪ್ರಕೃತಿ ಹೇಳ್ತಾ ಇದೆ ಅಂತ. ಇನ್ನು ಏನಾದರೂ ಒಂದು ವಿಚಾರ ಮಾಡುವಾಗ ಒಂಟಿ ಸೀನ್ ಏನಾದರೂ ಸೀನಿದ್ರು ಅಂದ್ರೂ ಕೂಡ ಇಲ್ಲೇನೋ ಎಡವಟ್ಟಿದೆ ಅಂತಾರೆ. ಮತ್ತು ಕಾಗೆ ಬಂದು ಮನೆ ಮುಂದೆ ಕೂಗ್ತಿದೆ, ಅಲ್ಲಿ ಲೊಚ್ ಕೊಡ್ತಾ ಇದೆ, ಎಲ್ಲದಕ್ಕೂ ಒಂದು ಶಕುನ ಅಂತ ಹೆಸರಿಟ್ಟಿದ್ದೀವಿ ನಾವು. ಸೊ ಈ ಶಕುನಗಳ ಬಗ್ಗೆ ನೀವೇನು ಹೇಳ್ತೀರಾ? ಬೆಳಗ್ಗೆ ಎದ್ದು ಕೂಡಲೇ ನಾವು ನರಿ ಮುಖ ನೋಡಬೇಕು, ಕತ್ತೆ ಮುಖ ನೋಡಬೇಕು, ಕಲ್ಪವೃಕ್ಷ ನೋಡಬೇಕು, ಹಸುವನ್ನ ನೋಡಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮನೆ ನೋಡಬೇಕು, ಅಥವಾ ಒಳ್ಳೆಯ ಮನಸ್ಥಿತಿ, ಈಗ ಅಮ್ಮನ ಮುಖ ನೋಡಬೇಕು ಅನ್ನೋದು ಕೆಲವರು. ಯಾರಾದರೂ ಕೆಲವೊಬ್ರು ಮುಖ ನೋಡಿದ್ರೆ ಏನಾದರೂ ಏಟಾಯ್ತು, ರಕ್ತ ಬಂತು, ನಿನ್ನ ಮುಖ ನೋಡಿದ್ದೆ, ಇವತ್ತು ಎದ್ದು ಯಾರ ಮುಖ ನೋಡಿದೆ ಅಂತ ಕೇಳ್ತಾರೆ, ಗೊತ್ತಾ? ಅದೆಲ್ಲವೂ ಕೂಡ ಎಷ್ಟು ಸರಿ ಎಷ್ಟು ಸರಿ ಇಲ್ಲ, ಯಾವುದು ಸರಿ ಯಾವುದು ಸರಿ ಇಲ್ಲ ಅಲ್ಲ, ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅಂತ ಯೋಚನೆ ಮಾಡಿದ್ರೆ ಪ್ರಕೃತಿಯಲ್ಲಿ ಆಗತಕ್ಕಂಥ ಪ್ರತಿ ವಿಷಯಗಳನ್ನು ನಾವು ಗಮನಿಸೋದು ನಮ್ಗೆ ಗೊತ್ತಿರಬೇಕು. ಇದು ಮೊದಲನೇ ವಿಷಯ. ಸಾಂಕೇತಿಕವಾಗಿ ಈಗ ಉದಾಹರಣೆಗೆ ನಾವೆಲ್ಲ ಹೋಗ್ತಿರ್ತೇವೆ, ಯಾವುದೋ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಬೀಳ್ತದೆ, ನಮ್ಮ ಮನಸ್ಸನ್ನು ಕಲಗ್ತದೆ, ಇತ್ಯಾದಿಗಳೆಲ್ಲ ಸಹಜವಾಗಿ ನಡೆಯುವಂಥ ಪ್ರಕೃತಿಯ ಕ್ರಿಯೆಗಳು.
ಇದಲ್ಲದೇ ಈ ಉದಾಹರಣೆಗೆ ಒಂದು ಮನೆಗೆ ಹೋದ್ವಿ ಹೆಣ್ಣೊಳಗೆ, ಎಕ್ಸಾಂಪಲ್ ಕೊಡ್ತೀನಿ. ಆ ಮನೆಯಲ್ಲಿ ಆ ಹೆಣ್ಣು ಮಗಳು ಎದುರುಗಡೆ ಬರ್ತಕ್ಕಂಥದ್ದು ಎಷ್ಟೋ ಸಂದರ್ಭ ನಡೆಯುತ್ತೆ. ಯಾರನ್ನು ನೋಡಬೇಕು ಅಂತ ಹೋಗಿರ್ತೀವೋ ಅದೇ ಹೆಣ್ಣು ಮಗಳು ಮನೆಯಿಂದ ಹೊರಬೀಳ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಏನು ಹೇಳುತ್ತೆ ಅಂತಂದರೆ ಇವು ಒಳ್ಳೆ ಸೂಚನೆ ಅಲ್ಲ ಹೇಳುತ್ತೆ. ಇನ್ನು ಕೆಲವರು ಇದನ್ನು ತಪ್ಪಾಗಿ ಭಾವಿಸೋರು ಕೂಡ ಇದ್ದಾರೆ. ಏನಂತ, ಈ ಉದಾಹರಣೆಗೆ ಒಬ್ಬರ ಮನೆಗೆ ಹೋಗಿರ್ತಾರೆ, ಯಾರನ್ನೋ ಮದುವೆ ವಿಚಾರಕ್ಕೆ ಅಂತ ಎಕ್ಸಾಂಪಲ್ ಬಂದಿದ್ದಕ್ಕೆ ಹೇಳ್ತೇನೆ. ಆ ಹೆಣ್ಣು ಮಗಳು ಏನೋ ತಿಂಗಳ ಋತು ಚಕ್ರದ ಸಂದರ್ಭದಲ್ಲಿ ಇರ್ತಾರೆ. ಅಯ್ಯೋ ಇದು ಕೆಟ್ಟ ಸೂಚನೆ, ಇದು ಹೋಗಲೇಬಾರ್ದು, ನಾವು ಆ ಥರ ಮನೆ ಕಾಲೇ ಇಡಬಾರ್ದು ಅಂತ ಸಂದರ್ಭ, ಮೈಲಿಗೆ ಅದು ಹೀಗೆಲ್ಲ ಅನ್ಕೋತಾರಲ್ಲ. ಇದಕ್ಕೆ ಶಾಸ್ತ್ರಕಾರರು ಶಕುನದಲ್ಲಿ ಏನು ಹೇಳ್ತಾರೆ ಗೊತ್ತಾ, ತುಂಬ ಒಳ್ಳೆಯದು, ಯಾವ ಕಾರಣಕ್ಕೂ ಆ ಸಂಬಂಧ ಬಿಡಬೇಡ ಹೇಳುತ್ತೆ. ಇದೆಷ್ಟು ನಮ್ಮಲ್ಲಿ ತಪ್ಪು ಕಲ್ಪನೆಗಳಿದೆ, ಯೋಚನೆ ಮಾಡಬೇಕು. ಯಾವುದಾದ್ರೂ ಒಂದು ಹೆಣ್ಣು ಮಗಳನ್ನು ನಾವು ನೋಡಲಿಕ್ಕೆ ಅಂತ ಹೋದಾಗ ಮದುವೆಗಾಗಿ ಆಕೆ ರಜಾ ಆಗಿದ್ದರೆ ಆಕೆಯನ್ನು ಆ ಮನೆಯ ಜೊತೆ ಸಂಬಂಧ ನಿಲ್ಲಿಸಬೇಡ, ಯಾವ ಕಾರಣಕ್ಕೂ. ನಿನ್ನ ಮನೆಯ ಸಂಪೂರ್ಣ ವೃದ್ಧಿಗಾಗಿ ಆಕೆ ಆ ಸೂಚನೆಯನ್ನು ವಿಧಿ ಕೊಟ್ಟಿದೆ ಅಂತ ಅರ್ಥ. ಇದೆಲ್ಲ ನಮ್ಮಲ್ಲಿ ಎಷ್ಟು ತಪ್ಪು ಕಲ್ಪನೆ ಇದೆ, ಯೋಚನೆ ಮಾಡಬೇಕು. ಹೀಗೆ ಅನೇಕ ವಿಚಾರಗಳಲ್ಲಿ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯದನ್ನು ಯಾಕೆ ನೋಡಬೇಕು, ಒಳ್ಳೆಯ ಶಬ್ದಗಳನ್ನು ಕೇಳಬೇಕು ಅಂತಂದರೆ ಎದ್ದ ತತ್ಕ್ಷಣದಲ್ಲಿ ಹೇಳೋದು ಅಂದರೆ ಏನು, ಜಾಗೃತಿ ಅಂದರೆ ಏನು. ರಾತ್ರಿ ನಾವು ಮಲಗಿದಾಗ ನಮ್ಮ ಶರೀರದ ಎಲ್ಲ ಇಂದ್ರಿಯಗಳು, ಅವಯವಗಳು ಸರ್ವವೂ ಕೂಡ ಒಂದು ಲೆವೆಲ್ನಲ್ಲಿ ತಟಸ್ಥ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ವೈಜ್ಞಾನಿಕವಾಗಿ ನಾವು ಚಿಂತೆ ಮಾಡೋಣ. ಇದರಲ್ಲಿ ಎದ್ದ ತತ್ಕ್ಷಣದಲ್ಲಿ ಈ ಉದಾಹರಣೆಗೆ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಚಿಕ್ಕ ಮಕ್ಕಳು ಅಂತ ಇಟ್ಕೊಳ್ಳೋಣ, ಒಂದು 10-12 ವರ್ಷದ ಮಕ್ಕಳು ಅಂತ ಇಟ್ಕೊಳ್ಳೋಣ. ಎಬ್ಬಿಸುವಾಗ ಏನು ಮಾಡ್ತಾರೆ ತಂದೆ ತಾಯಿಗಳು, ಪಾಪು ಏಳು ಮಗು ಹೇಳಿ ತಟ್ಟಿ ಎಬ್ಬಿಸಿ ಒಂಥರ ಸಮಾಧಾನ ಮಾತಾಡಿ ಬಲಮಗ್ಲಲ್ಲಿ ಎದ್ದೇಳು ಹೇಳಿ ಅವನನ್ನು ಕೆನ್ನೆ ತಟ್ಟೋದು, ಕೆನ್ನೆ ಹಿಂಡೋದು, ಬೆನ್ನು ತಟ್ಟಿ ಮುದ್ದು ಮಾಡಿ ಇತ್ಯಾದಿಗಳನ್ನೆಲ್ಲ ಮಾಡಿ ಎಬ್ಸೋದು ಯಾಕೆ? ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಮಗುವಿನ ಬೆಳಗಿನ ಮೂಡ್ ಅಂತಕ್ಕಂಥದ್ದು ಚೆನ್ನಾಗಿರಲಿ ಅಂತ. ಅದೆಲ್ಲ ಹಿಂದಿನ ಕಾಲದಲ್ಲಿ ಆ ಥರ ಮಾಡ್ತೀರಿ. ಇವಾಗ ಅರ್ಜೆಂಟು, ಲೇಟ್ ಆಯಿತು, ವ್ಯಾನ್ ಮತ್ತೆ ಎದೋಳು ಆದರೂ ಬೇಜಾರಿಲ್ಲ. ಎಲ್ಲ ಸಂಸ್ಕೃತ ಪದಗಳು ಅಂತ ಹೇಳ್ತಾರಲ್ಲ ವಾಡಿಕೆಲ್ಲ, ಅಂಥ ಮಾತುಗಳನ್ನು ಆಡಿ ಕೂಡ ಮಕ್ಕಳ ಮನಸ್ಸನ್ನು ಪೂರ್ತಿ ಕೆಡಿಸಿ ಅವರು ಶಾಲೆಗೆ ಹೋಗೋಲ್ಲಿವರೆಗೂ ಮನಸ್ಸು ಸರಿ ಇರಬಾರ್ದು, ಅವನು ವಿದ್ಯಾಭ್ಯಾಸ ಮಾತ್ರ ಕಲಿಬೇಕು, ಗೊಂಬೆ ಥರದಲ್ಲಿ ಮಕ್ಕಳನ್ನ ಟ್ರೀಟ್ ಮಾಡೋ ಪ್ರಸಂಗ. ಇದು ವಿಷಯಾಂತರ ಆಗೋದು ಬೇಡ, ವಾಪಸ್ ಅಲ್ಲಿಗೆ ಬರೋಣ ಶಕುನಕ್ಕೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಶಕುನಗಳು ಎಲ್ಲವೂ ಸತ್ಯವೇ, ಆದರೆ ಗ್ರಹಿಸ್ತಕ್ಕಂಥದ್ದು, ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ರ ವ್ಯತ್ಯಾಸ ಇದೆ. ಹಲ್ಲಿಲಿ ಹೊಚ್ಕೊಟ್ಟೋದು, ಒಂದು ಹಲ್ಲಿ ಗೋಡೆ ಮೇಲೆ ಇರ್ತಕ್ಕಂಥದ್ದು ಸಹಜವಾದ ಸ್ವಭಾವ, ಅದರಲ್ಲಿ ಹೊಚ್ಕೊಡ್ತಕ್ಕಂಥದ್ದು. ಆದರೆ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯಗಳನ್ನು ಹೇಳ್ತಾ ಇರೋ ಅಷ್ಟೊತ್ತು ತನಕ ಇಲ್ಲದೆ ಇರುವಂಥ ಶಬ್ದ ನೀವು ಹೇಳಿ ನಿಲ್ಲಿಸ್ತಿದ್ದಂಗೆ ಟಕ್ ಅಂತೇಳಿ ಅದು ಶಬ್ದ ಬರ್ತಕ್ಕಂಥದ್ದು. ಅಥವಾ ಏನೋ ಒಂದು ಮಾತಾಡ್ತಿರ್ತೀರಿ, ಅಷ್ಟೊತ್ತು ತನಕ ಯಾವ ಶಬ್ದವೂ ಇಲ್ಲದೆ ದೇವಸ್ಥಾನದಲ್ಲಿ ಗಂಟೆ ಶಬ್ದ ಆಗುವಂಥದ್ದು. ದೇವಸ್ಥಾನದಲ್ಲಿ ಈಗ ಹತ್ತಿರದಲ್ಲಿ ಎಲ್ಲೂ ದೇವಸ್ಥಾನ ಇರೋದಿಲ್ಲ, ಎಲ್ಲೋ ದೂರದಲ್ಲಿರುತ್ತೆ, ಮಧ್ಯಾಹ್ನದ ಹೊತ್ತಾಗಿರುತ್ತೆ. ದೇವಸ್ಥಾನ ಬೆಳಗ್ಗೆ ಕ್ಲೋಸ್ ಆಗುವಂಥದ್ದು ವ್ಯವಸ್ಥೆ. ಅಂಥದ್ರಲ್ಲಿ ಮಧ್ಯಾಹ್ನ 1 ಗಂಟೆಗೆ ನೀವೇನೋ ಮಾತಾಡ್ತಿದ್ದಾಗ ಢಂಡ್ ಗಂಟೆ ಶಬ್ದ ಬಂತು ಅಂತಂದರೆ ಇದೆಲ್ಲವೂ ಸಹ ಕಾಕತಾಳಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಶುಭ ಶಕುನಗಳೇ ಅವು. ಹಾಗಾಗಿ ಇದು ಒಂದು. ಇನ್ನೊಂದು, ದೀಪ ಆರೋಯ್ತು, ಕರೆಂಟ್ ಹೋಗ್ಬಿಡುತ್ತೋ ಅಂದರೆ, ನೀವು ಕರೆಂಟ್ ಹೋಗೋದು ಕೆಲವು ಸಂದರ್ಭದಲ್ಲಿ ಲೌಕಿಕದಲ್ಲಿ ಅದನ್ನು ನಾವು ಸಾಂಕೇತಿಕವಾಗಿ ತಗೊಳಕ್ಕೆ ಬರೋಲ್ಲ. ಯಾಕೆಂತಂದ್ರೆ ಇವತ್ತು ಒಂದು ಸಂಬಂಧ ಬೆಳೆಸೋದಕ್ಕೆ ಅಂತ ಹೋಗಿರ್ತಾರೆ, ಹಾಗಂತ ಹೇಳ್ಕೊಂಡು ಆ ಸಾಧ್ಯತೆಯೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕರೆಂಟ್ ಹೋಗ್ಬಿಟ್ರೆ ಆವಾಗ ಸ್ವಲ್ಪ ಅನುಮಾನ ಪಡಬೇಕಾಗತ್ತೆ. ಅದಿಲ್ಲ ಅನ್ನುವಂಥದ್ದಾದರೆ ಇವತ್ತು ಕರೆಂಟನ್ನೆಲ್ಲ ನಂಬ್ಕೊಳ್ಳೋಕ್ಕೆ ಅದನ್ನಷ್ಟು ತೀರ್ಮಾನ ಮಾಡದೇ ಇರೋದು ಸೂಕ್ತ. ಕರೆಂಟ್ ಹೋಯ್ತು ಅನ್ನೋ ಕಾರಣಕ್ಕಾಗಿ ಎದ್ದು ಬಂದರು, ಸಂಬಂಧ ಮುರ್ಕೊಂಡ್ರು ಅನ್ನೋದು ಪೂರ್ಣವಾಗಿ ಒಪ್ಪೋದು ಕಷ್ಟ. ಅದು ಒಂದೇ ಆದರೆ ಮಾತ್ರ ಹೇಳ್ತೀನಿ, ಸಡನ್ನಾಗಿ ದೀಪ ಆರೋಯ್ತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಓಪನ್ ಪ್ಲೇಸ್ನಲ್ಲಿ ಒಂದು ದೀಪ ಹಚ್ಚಿಟ್ಟಿದ್ದೀರಿ, ಪಕ್ಕದಲ್ಲಿ ನೀವು ಪಾಸ್ ಆಗ್ತೀರಿ. ಪ್ರಾಕೃತಿಕವಾಗಿ ದೀಪದಲ್ಲಿ ಉರಿಯುವಂಥ ಜ್ವಾಲೆಯ ಸ್ವಭಾವ ಏನು? ಎಣ್ಣೆ ಅದರಲ್ಲಿರ್ತಕ್ಕಂತಹ ಇಂಧನ ಅಂತಕ್ಕಂಥದ್ದು ಕಡಿಮೆ ಆದಾಗ ಸಹಜವಾಗಿ ಆರುತ್ತೆ, ಅಥವಾ ಅದಕ್ಕೆ ಬೇರೆ ಏನಾದ್ರು ತಾಗಿ ತಟ್ಟಿ ಆದಾಗ ಸಹಜವಾಗಿ ಆರುತ್ತೆ, ಗಾಳಿ ಬೀಸಿದಾಗ ಸಹಜವಾಗಿ ಆರುತ್ತೆ, ಅಥವಾ ಯಾವುದೋ ಒಂದು ಕೀಟವೋ ಅಥವಾ ಪತಂಗವೋ ಇತ್ಯಾದಿಗಳು ಅದರ ಮೇಲೆ ರೆಕ್ಕೆ ಇತ್ಯಾದಿಗಳನ್ನು ತಂದಿಟ್ಟರೂ ಕೂಡ ಸಹಜವಾಗಿ ಆರುತ್ತೆ. ಇದೆಲ್ಲ ಪ್ರಾಕೃತಿಕವಾಗಿ ಆಗ್ತಕ್ಕಂಥ ವ್ಯತ್ಯಾಸಗಳು, ನೆನ್ಪಿಟ್ಕೊಳ್ಳಿ. ಈ ಪ್ರಾಕೃತಿಕ ವ್ಯತ್ಯಾಸಗಳು ಅಲ್ಲದೆ ಎಷ್ಟೋ ಸಂದರ್ಭ ವಿಚಿತ್ರವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ. ನನ್ನ ಮನೆಯಲ್ಲಿ ನಡೆದ ಒಂದು ಘಟನೆ ಹೇಳ್ತೀನಿ. 2001ನೇ ಇಸ್ವಿಯ ಏಪ್ರಿಲ್ ತಿಂಗಳಿನಲ್ಲಿ ನಮ್ಮ ಮನೆಯಲ್ಲಿ ಕೂಡಲಿ ಮಠದ ಶ್ರೀಗಳವರಿಗೆ ನಮ್ಮ ಮನೆಯಲ್ಲಿ ಬಿಡಾರ ಇತ್ಯಾದಿಗಳು ಕೊಟ್ಟು ಗುರು ಸೇವೆ ಇತ್ಯಾದಿಗಳನ್ನು ಮಾಡಿ ಎಲ್ಲ ಮಾಡಿತ್ತು. ಹೊರಡತಕ್ಕಂಥ ಸಂದರ್ಭದಲ್ಲಿ ಏನಾಗೋಯಿತು,
ಆಕಸ್ಮಿಕವಾಗಿ ಬಾಗಿಲು ದಾಟುವಾಗ ನಮ್ಮ ಅಕ್ಕನ ಕೈಯಲ್ಲಿದ್ದಂಥ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ತುಂಬಿದ ಹರಿವಾಣ ಕೈ ತಪ್ಪಿ ಕೆಳಗೆ ಬಿದ್ದು ಚೆಲ್ಲಿ ಹೋಯಿತು. ಶ್ರೀಗಳವರು ಹೊರಟು ನಿಂತಿದ್ದಾರೆ. ಸಚ್ಚಿದಾನಂದ ವಾಲುಕೇಶ್ವರ ಭಾರತಿ ಮಹಾಸ್ವಾಮಿಗಳವರು ತಟ್ಟೆ ಬಿದ್ದೋಯ್ತು. ಬಿದ್ದೋದ ನಂತರ ಎಲ್ಲರೂ ಬೇಸರ ಮಾಡಿಕೊಂಡ್ರು. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ ಹೇಳೋದಕ್ಕೆ ಹಿರಿಯರು, ಗುರು ಹಿರಿಯರು, ತಪಸ್ವಿಗಳು, ಪ್ರಾಜ್ಯರು, ಪುಣ್ಯಪುರುಷರು, ಪವಾಡ ಪುರುಷರು, ಸಾಧು ಸಂತರು ಹೇಳಿರೋ ಮಾತು ಸತ್ಯ ಆಗುತ್ತೆ ಹೇಳೋದಕ್ಕೆ ಸಾಕ್ಷಿ. ಅವ್ರೇನು ಮಾಡಿದ್ರು? ಓಹೋ, ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಚೆಲ್ಬಿಟ್ರ, ಮತ್ತೆ ಚಪ್ರ ಹಾಕ್ಬೇಕಾಗಿ ಬಂತಲ್ಲ ಅಂದರು. ಯಾಕೆ, ಏನು, ಯಾವುದೋ ಮದುವೆ ಬಾಕಿ ಇರೋದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಕಾಣುತ್ತೆ. ಅರಿಶಿನ ಕುಂಕುಮ ಚೆಲ್ಲೋದು ಅಂದ್ರೆ ಅದೇ ತಾನೆ. ಮಂಗಳ ಉತ್ಸವ ಯಾವುದೋ ಮಾಡ್ತೀರಿ, ಮನೇಲಿ ಯಾರ್ದೋ ಮದುವೆ ಹೇಳೋದಿದೆ ಅಂದರು. ತಗೊಳ್ಳೋದು ಹೇಗೆ ತಗೊಳ್ಬೇಕು? ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಚೆಲ್ಲೋಯ್ತು, ಅಯ್ಯೋ ಅಪಶಕುನ ಅನ್ನೋದು ಹೇಗಿರುತ್ತೆ? ಮಹಾತ್ಮರ ಮಾತು ಏನು ಬಂತು? ಸುಮ್ಮನೆ ಅರಿಶಿನ ಕುಂಕುಮ ಯಾರು ಚೆಲ್ತಾರೇನಯ್ಯ? ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಚೆಲ್ಲೋದು ಅಂದರೆ ಮನೆಗೆ ಬರೋ ನವದಂಪತಿಗಳು ಸ್ವಾಗತಕ್ಕೆ ಅರಿಶಿನ ಕುಂಕುಮದಿಂದ ನೀರು ಮಾಡಿ ಚೆಲ್ತೀರಲ್ವ, ಅಕ್ಷತೆ ಅವ್ರ ತಲೆ ಮೇಲೆ ಹಾಕ್ತಿರಲ್ವ, ಯಾವುದೋ ಮದುವೆ ಹೇಳುತ್ತೆ ನಿಮ್ಮಲ್ಲಿ ಅಂದರು. ಅದಾಗಿ 2 ತಿಂಗಳು ನನ್ನ ಮದುವೆ ಆಯಿತು. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಸಾಂಕೇತಿಕವಾಗಿ ಕೆಲವಷ್ಟನ್ನು ಪ್ರಕೃತಿ ಸೂಚಿಸ್ತದೆ, ಅದನ್ನು ಶಕುನ ಅನ್ನೋದು. ಆ ಶಕುನಗಳು 100ಕ್ಕೆ 100 ಸತ್ಯವಾಗ್ತಕ್ಕಂಥ ಶಕುನ. ಈಗ ನಾಯಿಗಳು ಅಳುವಂಥದ್ದು, ಬೊಗಳೋದು ಸಾಮಾನ್ಯ, ಆದರೆ ಪದೇ ಪದೇ ಸ್ವಾನುಭವಕ್ಕೆ ಬಂದಿರೋದು ಕೂಡ. ನಮ್ಮ ಕಿಟಕಿ ಪಕ್ಕನೇ ಆದಾಗ ನಮ್ಮ ಮನೇಲಿ ಒಂದು ಸಾವಾಯಿತು. ನಾವು ಯಾಕೆ ಹೀಗೆ ಬಂದು ಅಳ್ತಿದೆ ಅಂತ. ಸೊ ಅವಕ್ಕೆ ನಮ್ಮ ಕಣ್ಣಿಗೆ ಕಾಣದಂತಹದ್ದೇನೋ ಅದಕ್ಕೆ ಕಾಣುತ್ತೆ ಅಂತ ಹೇಳಲಾಗುತ್ತೆ. ಕಾಣಿಸ್ಕೊಳ್ತಾರೆ ನಾಯಿಗಳಿಗೆ ಅಂತ ಹೇಳ್ತಾರೆ. ನಾಯಿಗಳ ಕಣ್ಣಿಗೆ ಆ ಸೂಕ್ಷ್ಮ ಜೀವಗಳು, ಪ್ರೇತಗಳಿರ್ಬೋದು, ಪ್ರೇತಾತ್ಮಗಳಿರ್ಬೋದು, ಯಮದೂತರಿರ್ಬೋದು, ಈ ಕೆಲವು ದುಷ್ಟಶಕ್ತಿಗಳು, ಪಿಶಾಚಿಗಳು ಇತ್ಯಾದಿಗಳು ಏನು ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾವಲ್ಲ, ಆ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಕ್ಕಂಥ ಆ ಜೀವಗಳು ಕೂಡ ನಾಯಿಗಳ ಕಣ್ಣಿಗೆ ಗೋಚರವಾಗುತ್ತೆ ಎನ್ನುವಂಥ ವಿಚಾರ ಇದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾಯಿಗಳು ಅಳುತ್ತವೆ ಅಂತ. ಮತ್ತು ಗುರುಗಳೇ, ಇತ್ತೀಚೆಗಷ್ಟೇ ನಾನೊಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಒಂದು ವಿಮಾನ ಅಪಘಾತ ಆಗಿದೆ. ಅಂದರೆ ಇತ್ತೀಚೆಗೆ ನಡೆದಿದ್ದಲ್ಲ, ಸ್ವಲ್ಪ ವರ್ಷಗಳ ಹಿಂದೆ ನಡೆದಿದ್ದು. ಅಲ್ಲಿ ಒಂದು ಹೆಣ್ಮಗಳು ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ ಅದರಿಂದ. ಅಂದರೆ ಟಿಕೆಟ್ ತೊಗೊಂಡಿದ್ಲು, ಆದರೆ ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಏನಂದರೆ, ಮಗು ಯಾಕೋ ಇದ್ದಕ್ಕಿದ್ದ ಹಾಗೆ ರಚ್ಚೆ ಹಿಡಿದ್ಬಿಡ್ತು, ಕೊಡಲೇ ಇಲ್ಲ ನಂಗೆ ಹೋಗೋದಕ್ಕೆ ಅಂತ. ಸೊ ಅಂದರೆ ಅರ್ಥ, ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು, ಮಕ್ಕಳು ರಚ್ಚೆ ಹಿಡಿದಿದ್ದಾರೆ ಅಥವಾ ತಾಯಿ ಒಂದು ನಿಮಿಷ ಕೂತ್ಕೊಂಡು ಹೋಗೋ, ನನಗೆ ಯಾಕೋ ಮನಸ್ಸಿಗೆ ಬಂತರ ಅನ್ನಿಸ್ತಾ ಇದೆ ಅಂದರೆ ಕೇಳಬೇಕು ಅನ್ನಿಸ್ತಿದೆ ಅಂತ. ಅದು ಅಂದರೆ ಏನಾಗುತ್ತೆ ಅಂದರೆ, ನಮ್ಗೆಲ್ರಿಗೂ ಗೊತ್ತು, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸೆನ್ಸ್ ಅಂತ ಇರುತ್ತೆ. 6th ಸೆನ್ಸ್ ಅಂತಾರೆ ಅದಕ್ಕೆ, 6ನೇ ಇಂದ್ರಿಯ ಅಂತ. ಅದು ಎಲ್ಲಿ ಸೂಚನೆ ಕೊಡ್ತದೆ, ಗಮನ. ಅಂದರೆ ಕೆಲವು ಸಂದರ್ಭ ಏನಾಗುತ್ತೆ ಅಂದರೆ, ಕೆಲವರಿಗೆ ಯಾವಾಗಲೂ ನೆಗೆಟಿವಿಟಿನೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಬರೀ ಕೆಟ್ಟದ್ದೇ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿ ಹೋದರೆ, ಬಿದ್ದರೆ, ಸತ್ತೋದ್ರೆ, ನೀರಲ್ಲಿ ಬಿದ್ದುಬಿಟ್ರೆ, ಏನಾದ್ರು ಆಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಇದೇ ಯೋಚನೆ ಯಾವಾಗಲೂ ಮಾಡ್ತಾ ಇರೋರಿಗೆ ಎಲ್ಲದೂ ಶಕುನವಾಗಿ ಕಾಣುತ್ತೆ. ಅವ್ರಿಗೆ ಯಾವುದೂ ನಿಜ ಆಗಲ್ಲ. ಇದನ್ನು ಮರಿಬಾರ್ದು. ಹಾಗಾಗಿ ಯಾವಾಗ ಎಲ್ಲವನ್ನ ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರ ಬಾಯಲ್ಲಿ ಆ ಒಂದು ವಿಚಾರ ಬರ್ತದೆ ಹೇಳಿ, ಆದರೆ ಅಂತಹ ಶಕುನಗಳ ದೃಷ್ಟಾಂತಗಳ ಒಂದು ಸಾಕ್ಷಿ ಕಣ್ಣಿಗೆ ಬೀಳುತ್ತದೆ ಹೇಳಿ, ಆದರೆ ಅದನ್ನು ತಾತ್ಸಾರ ಮಾಡಬಾರ್ದು. ಇದಕ್ಕೆ ಬೇಕಾದಷ್ಟು ಹಿಂದೆಲ್ಲ ಕಥೆಗಳು 100 ಇದ್ದಾವೆ. ಆದರೆ ಶಕುನಗಳು ಯಾವುದು, ಅದು ಪ್ರಾಕೃತಿಕವೇ, ಸಹಜವೇ, ಅಸಹಜವೇ ಅನ್ನೋದು ವಿಮರ್ಶೆ ಮಾಡ್ದಲೇ ತೀರ್ಮಾನ ಮಾಡಬಾರ್ದು. ಈಗ ಬೆಕ್ಕು ಅಡ್ಡ ಹೋದರೆ ಅಲ್ವಾ, ಉದಾಹರಣೆಗೆ ಅದಕ್ಕೆ ಎಡದಿಂದ ಬಲಕ್ಕೆ ಹೋದರೆ ಅಂತ ಒಂದು, ಬಲದಿಂದ ಎಡಕ್ಕೆ ಹೋದರೆ ಅಂತ ಒಂದು, ಅಯ್ಯೋ ಅದು ಇನ್ನು ಮುಂದ್ಗಡೆ ಯಾವುದೋ ನಾಯಿ ಅಟ್ಟಿಸ್ಕೊಂಬಂತು ಪಾಸ್ ಆಯ್ತಪ್ಪ, ಅದು ಶಕುನವಾ? ಅದ್ರಿಂದ ಟ್ರಾಫಿಕ್ ಜಾಮ್ ಎಷ್ಟಾಗತ್ತೆ ಬೆಂಗಳೂರಿನಲ್ಲಿ, ತುಂಬಾ ಜನ ಕೆಲವರು ಪಾಲಿಸ್ತಾರೆ ಅದನ್ನ. ಎಷ್ಟು ವಿಚಿತ್ರ ಅಂದ್ರೆ, ನಾಯಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತಪ್ಪ ಬೆಕ್ಕನ್ನ, ಪಾಪ ತಪ್ಪಿಸ್ಕೊಳ್ಬೇಕು ಅಂತ ಓಡುವಾಗ ಏನೋ ಅಡ್ಡ ಪಾಸ್ ಆಯ್ತು, ಅದೆಲ್ಲ ಶಕುನ ಅಲ್ಲ. ಗಡಿಬಿಡಿಯಿಂದ ಓಡೋದ್ರೆ ಶಕುನ ಅಲ್ಲ, ಆಹಾರವನ್ನು ಅರಸ್ಕೊಂಡು ಹೋದಾಗ ಶಕುನ ಅಲ್ಲ. ಆದರೆ ಯಾವಾಗ ಆ ಬೆಕ್ಕು ಸಹಜವಾಗಿ ಅಡ್ಡ ಬಂದು ನಿಧಾನವಾಗಿ ರಸ್ತೆ ದಾಟುವಾಗ ಅಡ್ಡ ಬರೋದು ಮತ್ತು ಅಲ್ಲಿ ವಿಶ್ರಾಂತಿ ಆಗೋ ರೀತಿಯಲ್ಲಿ ಅಡ್ಡ ಕೂತ್ಕೊಳ್ತದೆ, ಅದು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಪಾಸ್ ಆಗೋದು, ಓಡೋಗ್ಬಿಡೋದೆಲ್ಲ ಶಕುನ ಆಗೋದಿಲ್ಲ. ಬೆಕ್ಕು ದಾಟೋದು, ದಾಟುವಾಗ ರಸ್ತೆಗೆ ಬಂದು ಅರ್ಧಕ್ಕೆ ಬಂದು ನಿಂತು ಆನಂತರ ನಿಮ್ಮ ಕಡೆಗೆ ಒಂದು ಸರಿ ನೋಡಿ ಮೂವ್ ಆಗ್ತದೆಯಲ್ಲ, ಇದು ಅಪಾಯ. ಯಾಕೆ ಅಂತಂದರೆ ಅದಕ್ಕೆ ಮಾರ್ಜಾಲ, ಮಾರಕ ಜಾಲ. ನಿಮಗೆ ವಿರುದ್ಧವಾದ ಯಾವುದೋ ಘಟನೆ, ನಿಮಗೆ ತೊಂದರೆ ಆಗಬಹುದಾಗಿರ್ತಕ್ಕಂಥ ಯಾವುದೋ ಒಂದು ಘಟನೆ ಮುಂದೆ ನಡೆಯೋದಿದೆ ಅನ್ನೋದನ್ನು ಅದು ಬಂದು ಸೂಚಿಸ್ತದೆ. ಅದು ದಾಟಿದ್ದಕ್ಕಾಗಿ ಬೆಕ್ಕು ಅಪಶಕನ ಅಲ್ಲ, ಬೆಕ್ಕು ಸೂಚಿಸ್ತಿರೋದು ಅಪಶಕನ ಅಂತೇಳಿ ಇದನ್ನು ನೋಡ್ಕೊಳ್ಬೇಕಷ್ಟೆ.
ಕಾಗೆಗಳು ಮುಟ್ಟುವಂಥದ್ದು, ಮನೆಗೆ ಕಾಗೆಗಳಾದ್ರೂ ಬರುವಂಥದ್ದು. ಅಷ್ಟೇ, ಸಹಜವಾಗಿ ಪ್ರಕೃತಿಯಲ್ಲಿ ಕೆಲವು ಪ್ರಾಣಿಗಳು ಮನುಷ್ಯರನ್ನು ಸ್ಪರ್ಶ ಮಾಡಲ್ಲ. ಮಾಡಿದ್ರೆ ಏನೋ ಕಾದಿದೆ. ಅದಕ್ಕೆ ಕಾರಣ ಇಲ್ಲದೆ ಸ್ಪರ್ಶ ಆಗೋದಿಲ್ಲ, ಮಾಡೋದಿಲ್ಲ. ಎರಡು ಕಾರಣ ಇರ್ತದೆ. ಒಂದೇನು ಅಂತಂದರೆ, ಪೆಟ್ಟಾಗಿರ್ತಕ್ಕಂಥ ಕಾಗೆಗಳಿದ್ದಾಗ ಅವು ಅದಕ್ಕೆ ಯಾರೋ ಮನುಷ್ಯರ ಕಾರಣ ಆಗಿದ್ದರೆ ಕಂಡು ಮನುಷ್ಯರಿಗೂ ಮುಟ್ತವೆ, ಹೊಡಿತವೆ. ಅದಿಲ್ಲ ಯಾವುದೋ ಒಂದು ಚಿಕ್ಕ ಕಾಗೆಯ ಮರಿ ಗೂಡಿಂದ ಕೆಳಗಡೆ ಬಿದ್ದುಬಿಟ್ಟಿದೆ, ಅದನ್ನು ಮೇಲೆ ಎತ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ, ಅದೇ ಎಲ್ಲಾದರೂ ಮನುಷ್ಯರು ಅದ್ರ ಸುತ್ತಮುತ್ತಲದಲ್ಲಿ ಓಡಾಡಿದರೆ ಆ ಸಂದರ್ಭದಲ್ಲಿ ಎಲ್ಲಾದರೂ ತನ್ನ ಮರಿಗೆ ಯಾರಾದರೂ ತೊಂದರೆ ಮಾಡಿಬಿಟ್ಟಾರೋ ಅನ್ನೋ ಕಾರಣದಿಂದ ಏನು ಮಾಡ್ತವೆ ಕಾಗೆಗಳು, ಹತ್ತಿರದಲ್ಲಿ ಹೋಗ್ತಕ್ಕಂಥವರಿಗೆಲ್ಲ ಅಪಾಯ ಮಾಡೋ ಪ್ರಯತ್ನ ಮಾಡ್ತವೆ. ಇದಲ್ಲದೇ ಇದ್ದಾಗ ಸಹಜ ಸ್ಥಿತಿಯಲ್ಲಿ ಒಂದು ಕಾಗೆ ಬಂದು ಹೊಡೆದಿದೆ ಅಂದರೆ ಅದು ಶಕುನ ಆಗಬಹುದು. ಗಮನಿಸಬೇಕು ಅಂತ ಹೇಳಿದ ಅದಕ್ಕೆ ಯಾವುದೇ ಶಕುನವನ್ನೇ ಆದ್ರೂ ಅಯ್ಯೋ ಶಕುನ ಹಿಂಗಾಗೋಯ್ತು ಅಪಶಕುನ ಆಗೋಯ್ತು ಹೇಳೋ ಕಣ್ಣೀರು ಹಾಕೋದ್ರಲ್ಲೂ ಅರ್ಥ ಇಲ್ಲ. ಅಯ್ಯ ಬಿಡೋ ಇಂಥದ್ದೆಲ್ಲ ಅಡ್ಗೋಲಜ್ಜಿ ಕತೆ ಯಾವನು ಕೇಳ್ತಾನೆ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನ ತಾತ್ಸಾರ ಮಾಡೋದು ಅರ್ಥ ಇಲ್ಲ. ಎರಡೂ ಸಹ ತಪ್ಪೆ. ಅತಿರೇಕವಾಗಿ ಅದಕ್ಕೆ ಈಲ್ಡಾಗೋದು ತಪ್ಪು, ಸಂಪೂರ್ಣವಾಗಿ ಅದನ್ನು ತಾತ್ಸಾರ ಮಾಡೋದು ತಪ್ಪು. ಮೊದಲು ಆ ಶಕುನವನ್ನು ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು, ಅದರಲ್ಲಿ ಎಷ್ಟು ಸತ್ಯಾಂಶ ಇರ್ಬೋದು, ಹಿಂದೆ ಮುಂದಿನ ಘಟನೆಗಳನ್ನು ಅವಲೋಕನ ಮಾಡದೆ ತೀರ್ಮಾನ ಮಾಡಬಾರ್ದು. ಪೂರ್ತಿ ಸುಳ್ಳು ಅಲ್ಲ, ಸಂಪೂರ್ಣ ಸತ್ಯವೂ ಅಲ್ಲ. ಬಹುಶಃ ಇವತ್ತು ಪೂರ್ತಿ ಸಂಚಿಕೆ ನಾವು ಶಕುನಗಳದ್ದೇ ತೆಗೆದುಕೊಂಡ್ರೂ ಕೂಡ ಸಾಲದು, ಅಷ್ಟಿದೆ. ಗುರುಗಳು ಇವತ್ತು ಮಂದರತಿ ಕುರಿತಾಗಿ ಬಹಳ ವಿಶೇಷವಾದ ವಿಚಾರವನ್ನ ತಿಳಿಸ್ಕೊಡ್ತಿದ್ರು. ದುರ್ಗಾ ಪರಮೇಶ್ವರಿಯ ಅಂಶ ಹೇಗಿದೆ ಅಲ್ಲಿ ಅಂತ. ಗುರುಗಳೇ, ಅಲ್ಲಿ ಹೋದ್ರೆ ಯಾವ ದೋಷವನ್ನ ಪರಿಹರಿಸ್ಕೊಳ್ಬಹುದು ಗುರುಗಳೇ? ಮುಖ್ಯವಾಗಿ ದುರ್ಗಾ ಪರಮೇಶ್ವರಿ ಆವಿರ್ಭಾವ ಅಲ್ಲಿ ಆಗುವ ಹಿಂದಿನ ಆ ಕಥೆಯ ಮಹಾತ್ಮೆ ಏನಿದೆಯಲ್ಲ, ಆ ಒಂದು ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಒಂದು ಸಾರಿ ಗಮನ ಇಡಬೇಕು ನಾವು. ಮೊಟ್ಟ ಮೊದಲನೇದಾಗಿ ಅಲ್ಲಿ ತಪಸ್ಸು ಮಾಡಿದ್ಯಾರು? ವ್ಯಾಘ್ರಪಾದ. ವ್ಯಾಘ್ರ ಅಂತಂದರೆ ಹುಲಿ, ಪಾದ ಅಂತಂದರೆ ಹೆಜ್ಜೆ, ಹುಲಿಯ ಹೆಜ್ಜೆ. ಅಂದರೆ ಹುಲಿಯ ಹೇಗೆ ದೃಢವಾಗಿರ್ತಕ್ಕಂಥದ್ದು, ಬೇಟೆ ಆಡಲಿಕ್ಕೆ ಅದು ಎಷ್ಟು ವೇಗವಾಗಿ ಹೋಗಲಿ, ಮರ ಹತ್ತಲಿ, ಏನೇ ಮಾಡಲಿ, ಹೆಜ್ಜೆಯನ್ನು ಎಷ್ಟು ಒಂದು ಗಟ್ಟಿಯಾಗಿ ಇಡ್ತದೆ. ಅಂದರೆ ದೃಢವಾಗಿರ್ತಕ್ಕಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂಥವರಿಗೆ ದೃಢವಾದ ಹೆಜ್ಜೆಯನ್ನು ಇಡಬೇಕು. ಜೀವನದಲ್ಲಿ ಒಂದು ಸ್ಥಾಯಿಯಾದ ಜೀವನ ಬೇಕು, ಒಂದು ಕಾನ್ಸ್ಟೆಂಟ್, ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಅಪೇಕ್ಷೆ ಇರ್ತಕ್ಕಂಥವರು ಮುಖ್ಯವಾಗಿ. ಎರಡನೇದು, ಅಲ್ಲಿ ನಾಗಕನ್ಯೆ ಹೋಗಿ ತನ್ನ ಶಾಪವನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಅರ್ಥಾತ್ ನಾಗದೋಷ ಇರ್ತಕ್ಕಂಥವರು, ಸರ್ಪದೋಷ ಇರ್ತಕ್ಕಂಥವ್ರು ಕೂಡ ಅಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಮಾಡಿ ಆ ನಾಗತೀರ್ಥದಲ್ಲಿ ಮಿಂದು ದೇವಿಯ ಸೇವೆಯನ್ನು ಮಾಡಿ ಬಂದಾಗ. ಮತ್ತು ಇನ್ನೊಂದು ಯಾವುದು ಅಂತಂದರೆ, ಜಲಜಾಕ್ಷಿ ಅಂತಕ್ಕಂತಹ ಆ ಮಹಾರಾಣಿ, ದೇವವರ್ಮ ಅಂತಕ್ಕಂತಹ ರಾಜನ ಪತ್ನಿ ಏನಿದ್ದಾಳಲ್ಲ, ಆಕೆಯ ಒಂದು ಮಾಂಗಲ್ಯ ಸಂರಕ್ಷಣೆ ಮತ್ತು ಆಕೆಯ ಪಾತಿವ್ರತ್ಯದ ಸಂರಕ್ಷಣೆ, ಇದೆರಡೂ ಕೂಡ ಅಲ್ಲಿ ಆ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಅರ್ಥನ ನಾವು ಮಾಡಿಕೊಂಡ್ರಾಯ್ತು. ಅಂದರೆ ಹೆಣ್ಣು ಮಕ್ಕಳು ಸುಮಂಗಲಿಯರು ಏನಿದ್ದಾರೆ ಅಂಥವರ ಪಾತಿವ್ರತ್ಯದ ಸಂರಕ್ಷಣೆಯನ್ನು, ಚಾರಿತ್ರ್ಯದ ಜೀವನದ ಸಂರಕ್ಷಣೆಯನ್ನು ಮತ್ತು ಮುಖ್ಯವಾಗಿ ಆಕೆಯ ಮಾಂಗಲ್ಯದ ಸಂರಕ್ಷಣೆಯನ್ನು ಕೂಡ ಆ ದುರ್ಗಾ ಪರಮೇಶ್ವರಿಯ ಸ್ವರೂಪದಲ್ಲಿರ್ತಕ್ಕಂತಹ ಆ ಶಕ್ತಿ ಮಾಡಿದೆ ಅಂತಕ್ಕಂಥದ್ದು ಆ ಕ್ಷೇತ್ರದ ಮಹಾತ್ಮೆ. ಹಾಗಾಗಿ ಯಾವ್ಯಾವ ದೋಷಗಳಿಗೆ ಪರಿಹಾರ ಅನ್ನೋದೊಂದು ಹಂತ ಗೊತ್ತಾಯಿತು. ಇನ್ನೂ ಮುಂದಿದೆ, ಇಷ್ಟಕ್ಕೆ ಮುಗಿದಿಲ್ಲ. ಮಹಿಷರಿಗೆ ಕೂಡ ತಾನು ಮಾಡಿರ್ತಕ್ಕಂತಹ ತಪ್ಪಿನ ಜ್ಞಾನೋದಯವಾಗಿ ಅವ ಕೂಡ ಅಲ್ಲಿ ತಪ್ಪಿನ ಒಂದು ಕ್ಷಮಾಯಾಚನೆಯನ್ನು ಆ ದುರ್ಗಾ ಪರಮೇಶ್ವರಿಯಲ್ಲಿ ಮಾಡ್ತಾನೆ. ಅಂದರೆ ದುರ್ವ್ಯವಹಾರಗಳನ್ನು, ದುರ್ಬುದ್ಧಿಗಳನ್ನು, ದುಷ್ಟ ಚಟಗಳನ್ನು, ಹವ್ಯಾಸಗಳನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಕೂಡ ಅಲ್ಲಿ ಹೋಗಿ ಕ್ಷಮಾಯಾಚನೆಯನ್ನು ಮಾಡಿ ಬಂದ ಪಕ್ಷದಲ್ಲಿ ಅವರ ಆ ಸ್ವಭಾವಗಳಿಂದ ಕೂಡ ಅವರಿಗೆ ಬಿಡುಗಡೆ ಅಂತಕ್ಕಂಥದ್ದು ದೊರಕತ್ತೆ. ಇದೆಲ್ಲವೂ ಕೂಡ ಅಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥ ಪರಿವಾರ ದೇವತೆಗಳು ಯಾವುದು? ಕಲ್ಲುರ್ಟಿ, ಬೊಬ್ಬರಿಯ, ಹಾಗೆ ಕ್ಷೇತ್ರಪಾಲ, ವೀರಭದ್ರ ಇತ್ಯಾದಿ ಗಣಗಳೊಂದಿಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅದು. ಹಾಗಾಗಿ ಅದು ಮಹಾ ಸರಸ್ವತಿ ಸ್ವರೂಪ. ನೀಲಾಶ್ಮದ್ಯುತಿಮಾಸ್ಯಪಾದಶಕಾಂ ಸೇವೆ ಮಹಾಕಾಳಿಕಾ ಈ ಚಂಡಿಕಾ ಹೋಮದಲ್ಲಿ ಬರ್ತಕ್ಕಂತಹ ಸ್ವರೂಪಗಳಲ್ಲಿ ಅಷ್ಟಭುಜಳಾಗಿರ್ತಕ್ಕಂಥವಳನ್ನು ಮಹಾ ಸರಸ್ವತಿ ಅಂತ ಕರೀತಾರೆ. ಹಾಗಾಗಿ ಗೌರೀ ದೇಹ ಸಮದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿ ದೈತ್ಯಾರ್ದಿನೀಂ. ನಮ್ಮಲ್ಲಿ ಉತ್ಪತ್ತಿಯಾಗತಕ್ಕಂತಹ ಅನೇಕ ರೀತಿಯ ದುಷ್ಟ ಸ್ವಭಾವಗಳನ್ನು, ಇದಕ್ಕೆ ನಾವು ಚಂಡಿಕಾ ಹೋಮದಲ್ಲಿ ಬರ್ತದೆ,
ಹಾಗಾಗಿ ಅಂತಹ ಒಂದು ಸ್ವರೂಪದ ಮಹಾ ಸರಸ್ವತಿ ರೂಪ ಈ ಮಂದಾರ್ತಿ ದುರ್ಗಾ ಪರಮೇಶ್ವರಿ. ಆ ಮಹಾ ಸರಸ್ವತಿ ಒಟ್ಟಾರೆ ತನ್ನ ಅವತಾರದ ಆರಂಭದಲ್ಲಿ ಧೂಮ್ರಲೋಚನ ಅಂತಕ್ಕಂಥ ರಾಕ್ಷಸನ ಸಂಹಾರವನ್ನು ಆರಂಭದಲ್ಲಿ ಮಾಡ್ತಾಳೆ. ಮಹಾ ಅಹಂಕಾರದ ಸೂಚನೆ ಅದು. ಅಹಂಕಾರ ಮೊದಲನೇದು. ಎರಡನೇ ಧೂಮ್ರಲೋಚನ ನಂತರದಲ್ಲಿ ಚಂಡಮುಂಡ ಅಂತಕ್ಕಂಥ ರಾಕ್ಷಸರ ಸಂಹಾರ. ಈ ಚಂಡಮುಂಡರು ಸಹ ಕಾಮಕ್ರೋಧಗಳ ಸೂಚಕ. ಅದಾದ ನಂತರದಲ್ಲಿ ಮೋಹ ಸೂಚಕನಾಗಿರ್ತಕ್ಕಂಥವನು ಯಾರು ಅಂತಂದರೆ ರಕ್ತಬೀಜ ಅಂತಕ್ಕಂಥ ರಾಕ್ಷಸ. ಹಾಗೆ ಲೋಭ, ಮೋಹ, ಮದ, ಮತ್ಸರಾದಿ ಈ ಸ್ವಭಾವಗಳ ಸೂಚಕರಾಗಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಕಥೆ ಬರ್ತದೆ ಮಹಾ ಸರಸ್ವತಿ ರೂಪ. ಹಾಗಾಗಿ ಜ್ಞಾನದಾಯಕ ರೂಪವಾಗಿರ್ತಕ್ಕಂಥ ಮಹಾ ಸರಸ್ವತಿ ರೂಪ ಆ ಒಂದು ಮಂದರ್ತಿ ಕ್ಷೇತ್ರದ ದುರ್ಗಾ ಪರಮೇಶ್ವರಿಯಾಗಿ ಅಲ್ಲಿ ಹೋಗಿ ಆರಾಧನೆ ಮಾಡ್ತಕ್ಕಂಥವ್ರ ಎಲ್ಲ ಅಜ್ಞಾನಗಳನ್ನು ಕೂಡ ಪರಿಹಾರ ಮಾಡಿ ಒಂದು ಜ್ಞಾನವನ್ನು ಅನುಗ್ರಹವಾಗಿ ಕೊಡ್ತಾಳೆ. ಹಾಗಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ದೋಷ ಪರಿಹಾರಕ್ಕಾಗೂ ಕೂಡ ಈ ಮಂದರ್ತಿ ಕ್ಷೇತ್ರವನ್ನು ನಾವು ಆಶ್ರಯಿಸಲಿಕ್ಕೆ ಅವಕಾಶ ಉಂಟು. ಗುರುಗಳೇ, ಕೆಂಗಲ್ ಅಂದ ಕೂಡಲೇ ನಮಗೆ ನೆನಪಾಗುವಂಥ ಒಬ್ಬರು ಮಹನೀಯರು, ರಾಜಕೀಯ ಧುರೀಣರು ಅಂದರೆ ಕೆಂಗಲ್ ಹನುಮಂತಯ್ಯರವರು. ಅವರ ಹೆಸರನ್ನ ಕೂಡ ಕೆಂಗಲ್ ಹನುಮನ ಒಂದು ಹರಕೆ ಹೊತ್ಕೊಂಡು ಹುಟ್ಟಿದ ನಂತರ ಇಟ್ಟಿರುವಂಥ ಹೆಸರು ಅಂತ ನಾವು ಕೇಳ್ಪಟ್ಟಿದ್ದೇವೆ. ಈಗ ಕೆಂಗಲ್ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸೋದ್ರ ಜೊತೆಗೆ ದೋಷ ಪರಿಹಾರ ಏನಾಗುತ್ತೆ ಅಲ್ಲಿ ಹೋದರೆ ಗುರುಗಳೇ? ಮಿರ್ಜಾ ಇಸ್ಮಾಯಿಲ್ನವರು ಯಾವಾಗ ಆ ಒಂದು ಗೆಲುವನ್ನು ಸಾಧಿಸಿದ್ರಲ್ಲ, ಯಾವ ವಿಷಯದಲ್ಲಿ ಒಂದು ಕಾರ್ಯ ಸಾಧನೆ ಆಗಬೇಕು ಅವರಿಗೆ, ಆ ಕಾರ್ಯ ಸಾಧನೆ ಎಷ್ಟು ಕಷ್ಟಪಟ್ಟರೂ ಆಗುತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಹರಕೆ ಮಾಡಿಕೊಂಡ್ರು, ನಿನಗೆ ತಾಕತ್ತಿದ್ರೆ ನನಗೆ ಕೆಲಸ ಮಾಡಿಕೊಡು ಹೇಳಿ ಕೆಲಸ ಆಯಿತು. ಅಂದು ಯಾವ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಏನರ್ಥ? ಯಾವುದೋ ಒಂದು ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಆದರೆ ಆ ಕಾರ್ಯ ಅಂತಕ್ಕಂಥದ್ದು ಸಾಧನೆ ಆಗ್ತಾ ಇಲ್ಲ. ರಾಮಾಯಣದಲ್ಲಿ ಸೀತೆ ಒಂದು ಮಾತನ್ನು ಹೇಳ್ತಾಳೆ ಸುಂದರಕಾಂಡದಲ್ಲಿ ಹನುಮಂತನಿಗೆ, ತ್ವಮಸ್ಮಿನ್ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತ್ತಮ. ನೀನು ಸಮುದ್ರ ದಾಟ್ಕೊಂಡು ಬಂದಿದೀಯಾ, ನನ್ನನ್ನು ನೋಡೋಕೆ ಬಂದಿದೀಯಾ, ನೋಡದೇ ಇದ್ದೆಲ್ಲ ನೀನು ನನಗೆ ಕೊಟ್ಟೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ನಾವು ಕೆಂಗಲ್ನ ಒಂದು ಆಂಜನೇಯನ ಆರಾಧನೆಯಿಂದ ಸಿಗ್ತಕ್ಕಂಥ ಫಲ ಏನು? ದೋಷ ಪರಿಹಾರ ಅಂತಲ್ವಾ. ಈ ದೋಷ ಪರಿಹಾರದ ವಿಚಾರ ಬಂದಾಗ ಮುಖ್ಯವಾಗಿ ಮಿರ್ಜಾ ಇಸ್ಮಾಯಿಲ್ನವರು ಯಾವುದೋ ಒಂದು ಕಾರ್ಯ ಸಾಧನೆ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಪ್ರಯತ್ನ ಪಟ್ಟರು ಆ ಹುಲಿಗಳನ್ನು ಹಿಡಿಲಿಕ್ಕೆ ಆಗಲಿಲ್ಲ. ಚಮತ್ಕಾರದ ರೀತಿ ಕಾರ್ಯ ಸಾಧನೆ ಅಂತಕ್ಕಂಥದ್ದು ಅವ್ರಿಗೆ ಆಗಲಿಲ್ಲ. ಆ ಕಾರಣದಿಂದ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು, ಕಾರ್ಯಸಿದ್ಧಿ ಆಯಿತು. ಇದು ಒಂದನ್ನೇ ಸೂಚನೆ ಆಗಿ ತಗೊಳ್ಳಿ. ಯಾವುದೇ ಕಾರ್ಯವನ್ನು ಆಚರಣೆ ಮಾಡಲಿಕ್ಕೆ ಹೊರಟಂಥ ಸಂದರ್ಭ ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಯಶಸ್ಸು ಸಿಗುತ್ತಾ ಇಲ್ಲ, ನಮಗೇನೋ ಒಂದು ಗೆಲುವು ಅಂತಕ್ಕಂಥದ್ದು ಆಗುತ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವನ ಆರಾಧನೆಯನ್ನು, ನಾನು ಯಾವಾಗಲೂ ಹೇಳೋದು ಇಲ್ಲೂ ಹೇಳ್ತೀನಿ, ಕ್ಷೇತ್ರದಲ್ಲಿ ಯಾರು ನಿತ್ಯ ಅವನಿಗೆ ಆರಾಧನೆ, ಸೇವೆ, ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸ್ತಾ ಇರ್ತಾರೆ, ಆ ಪ್ರಧಾನ ಆಚಾರ್ಯರು ಯಾರಿರ್ತಾರೆ ಅವರನ್ನೇ ಕೇಳಬೇಕು. ನಮ್ಮ ಈ ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರ ಆಗೋದಕ್ಕೆ ಏನು ಮಾಡಬೇಕು? ಹಾಗಾಗಿ ಕೆಂಗಲ್ಲಿಗೆ ಹೋಗಿ ಆಂಜನೇಯನ ದರ್ಶನ ಮಾಡಿಕೊಂಡು ನಿಮ್ಮ ದೋಷ ಏನಿದೆ ಇದಕ್ಕೆ ಪರಿಹಾರ ಹೇಳಿದ್ನಲ್ಲ, ಮುಖ್ಯವಾಗಿ ಕಾರ್ಯಸಿದ್ಧಿ ಆಗಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥದ್ದು, ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ಮದುವೆ ಇರ್ಬೋದು, ಯಾವುದೇ ಕಾರ್ಯ ನಿಮ್ಮ ಪ್ರಯತ್ನಗಳು ನಡೀತಿದೆ ಅಲ್ಲಿ. ಸುಮ್ಮನೆ ಹೋಗಿ ಕೂತ್ಕೊಂಡ್ಬಿಟ್ಟು ನನಗಾಗಬೇಕು ಅಂತಂದ್ರೆ ಎಲ್ಲೂ ಆಗಲ್ಲ. ನಾವು ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡ್ದಲೇ ಯಾವ ದೈವವೂ ಯಾವ ಕೆಲಸವನ್ನು ಮಾಡಿಕೊಳ್ಳೋದಿಲ್ಲ. ಮನುಷ್ಯನ ಪ್ರಯತ್ನ ಬೇಕು, ಆಗ ಕಾರ್ಯಸಿದ್ಧಿಗೆ ದೈವದ ಅನುಗ್ರಹ ಆಗ್ತದೆ. ಹಾಗೆ ಅಲ್ಲಿ ಹೋಗಿ ಯಾವ ಕಾರ್ಯ ಸಾಧನೆ ಆಗಬೇಕು ಅನ್ನೋ ವಿಷಯವನ್ನು ಅವನ ಮುಂದಿಟ್ಟು ಅವನಿಗೊಂದು ಸೇವೆಯನ್ನು ಸಲ್ಲಿಸಿ ಆ ನಂತರ ಅನುಗ್ರಹ ಪ್ರಾಪ್ತಿ ಮಾಡಿಕೊಂಡು ಬಂದ ಪಕ್ಷದಲ್ಲಿ ದೋಷ ಪರಿಹಾರವಾಗ್ತದೆ. ಯಾವ ಕಾರಣದಿಂದಾಗಿ ನಿಮ್ಮ ಕಾರ್ಯ ಸಿದ್ಧಿ ಆಗದಲ್ಲಿ ನಿಂತಿರ್ತದೆಯೋ ಆ ಕಾರ್ಯ ತನ್ನಿಂತಾನೆ ಸಿದ್ಧಿ ಆಗ್ತದೆ, ಅನುಗ್ರಹ ಆಗ್ತದೆ. ಜೊತೆಯಲ್ಲಿ ನಿಮ್ಮ ಪ್ರಯತ್ನವೂ ಸೇರಿರ್ತದೆಯಲ್ಲ. ಅಷ್ಟು ದಿವಸ ಇಲ್ಲದೇ ಇದ್ದಂಥದ್ದು ಒಂದಲ್ಲಿ ಸಿಗ್ತದೆ. ಏನು ಅಂತಂದರೆ, ನಮಗೆ ತುಂಬ ಸೆಕೆ ಆಗ್ತಿದೆ, ಫ್ಯಾನ್ ಹಾಕಿಟ್ಟಿದ್ದೀನಿ, ಎಲ್ಲ ಆಗಿದೆ, ಆದರೂ ನಮಗೆ ಸೆಕೆನೇ ಕಡಿಮೆ ಆಗ್ತಿಲ್ಲ. ಯಾಕೆ ಅಂದರೆ ಕರೆಂಟ್ ಇಲ್ಲ. ಫ್ಯಾನ್ ಹಾಕಿದ್ರೆ ಉಪಯೋಗ ಇಲ್ಲ, ಆಯ್ತಲ್ಲ. ಫ್ಯಾನ್ ತಿರುಗಬೇಕಿದ್ರೆ ಕರೆಂಟ್ ಇರಬೇಕು. ಹಾಗೆ ಆ ಕರೆಂಟು ಅಂದರೆ ದೈವಾನುಗ್ರಹ ಅಂತ ಲೆಕ್ಕ. ಗುರುಗಳೇ,
ಬೆಂಗಳೂರಿನಿಂದ ಸುಕನ್ಯಾ ಅನ್ನೋರು ಈ ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಮಗನಾದಂತಹ ಮೋಹನ್ ಬಗ್ಗೆ ಕೇಳಬೇಕು ಅಂತ. 12/8/2014 ಹುಟ್ಟಿರುವಂಥ ದಿನಾಂಕ, 11:55 PM ಟೈಮ್ ಅಂತ ಹೇಳ್ತಿದ್ದಾರೆ. ಹುಡುಗನಿಗೆ ಬಹಳಾನೇ ಚೆಸ್ಸಲ್ಲಿ, ಕ್ರಿಕೆಟ್ನಲ್ಲಿ ಆಸಕ್ತಿ ಇದೆ ಗುರುಗಳೇ. ಚೆನ್ನಾಗಿ ಅದರಲ್ಲಿ ಮುಂದುವರಿತಾನ. ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಬಹಳ ಕಷ್ಟಪಟ್ಟು ಸಾಕ್ತಾ ಇದ್ದೇನೆ. ಇದೆಲ್ಲ ತುಂಬ ದುಡ್ಡು ಬೇಡೋ ಅಂತ ಒಂದು ಏನು ಗೇಮ್ಸು. ಸೊ ಹಾಗಾಗಿ ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಅಭಿವೃದ್ಧಿ ಕಾಣ್ತಾನೆ ಅಂದರೆ ಮಾತ್ರ ಅದರಲ್ಲಿ ನಾನು ಮುಂದುವರಿಸ್ತೇನೆ, ದಯವಿಟ್ಟು ತಿಳಿಸಿ ಗುರುಗಳೇ ಅಂತ ಹೇಳ್ತಿದ್ದಾರೆ. ಇಲ್ದಿದ್ರೆ ಓದಿನಲ್ಲಿ ಹೇಗಿರ್ತಾನೆ ಮುಂದಿನ ದಿನದಲ್ಲಿ, ಅವನಿಗೆ ಸ್ವಲ್ಪ ಅಪ್ಪನ ಬಗ್ಗೆನೇ ವಾಲುವಿಕೆ ಜಾಸ್ತಿ ಅಂತ ಕೂಡ ಕೇಳ್ತಿದ್ದಾರೆ. ಸುಕನ್ಯಾ ಅವರೇ, ನಿಮ್ಮ ಮಗುವಿನ ಜಾತಕವನ್ನು ನೋಡ್ತಾ ಇದ್ದೇನೆ ನಾನು. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ಈ ಮಗು ಪೂರ್ವಾಭಾದ ನಕ್ಷತ್ರ ಕುಂಭರಾಶಿಯಲ್ಲಿ ಜನನವಾಗಿರ್ತಕ್ಕಂಥದ್ದು. ಚಂದ್ರ ಸಪ್ತಮ ಭಾವದಲ್ಲಿ ಸಿಂಹರಾಶಿಯಲ್ಲಿ ಬುಧನ ಸ್ಥಿತಿ ಇದೆ ಜಾತಕಕ್ಕೆ. ಇದಕ್ಕೆ ನಾವು ಪಂಚಮ ಬುಧ ಮತ್ತು ಏಕಾದಶದ ಚಂದ್ರ ಅಂದರೆ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ಇವರು, ವೆರಿ ಬ್ರಿಲಿಯಂಟ್. 7ನೇ ರಾಶಿಯಲ್ಲಿ ಉಚ್ಚನಾಗಿರತಕ್ಕಂಥ ಶನಿ ಇರೋದರಿಂದ ಇವರು ತುಂಬ ಅಂದರೆ ಒಂಥರ ರಾಯಲ್ ಲೈಫನ್ನು ಲೀಡ್ ಮಾಡ್ತಕ್ಕಂಥ ಒಂದು ಅಪೇಕ್ಷೆಯಲ್ಲಿ ಇರ್ತಾರೆ. ಮಂಗಳ ಜೊತೆಯಲ್ಲಿ ಇರ್ತಕ್ಕಂಥದ್ದಾದ್ದರಿಂದ ಇದು ಸಪ್ತಮದಲ್ಲಿ ಶನಿ ಮಂಗಳರು ಬಂದಾಗ ಇದನ್ನು ಮಾತೃ ಅರಿಷ್ಟ, ತಾಯಿಗೆ ಅರಿಷ್ಟವಾಗತಕ್ಕಂಥ ಯೋಗ ಅಂತ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಚಂದ್ರ ಮತ್ತು ಬುಧರು ಸಮಸಪ್ತಮದಲ್ಲಿರೋದಿದೆಯಲ್ಲ, ವೆರಿ ಬ್ರಿಲಿಯಂಟ್. ನೀವು ಹೇಳಿದಾಗ ತುಂಬ ಬ್ರಿಲಿಯಂಟ್. ಆದರೆ ಶನಿ ಮತ್ತು ಮಂಗಳ 7ರಲ್ಲಿರೋದಾದ್ದರಿಂದ ಇದು ಕ್ರಿಕೆಟ್ಗೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಯ ಜಾತಕ ಅಲ್ಲ. ಕಾರಣ ಏನು ಅಂತಂದರೆ, ಮುಂದೆ ದಿನಗಳಲ್ಲಿ ಬರ್ತಕ್ಕಂಥದ್ದು ಶನಿಯದ್ದೇ ದಶೆ. ಹಾಗಾಗಿ ಶನಿ ದಶ ಮತ್ತು ಮಂಗಳನ ಭುಕ್ತಿಯ ಸಂದರ್ಭದಲ್ಲಿ ಈ ಒಂದು ರೀತಿಯ ಯೋಗ ಇರತಕ್ಕಂಥವರಿಗೆ ಶಾರೀರಿಕವಾದ ಅಂಗಾಂಗ, ಅದರಲ್ಲೂ ವಿಶೇಷವಾಗಿ ಶನಿ ಅಂದರೆ ಕಾಲು ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ, ಮಂಗಳ ಅಂದರೆ ಸರ್ಜರಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಕ್ರಿಕೆಟ್ ಅನ್ನುವಂಥದ್ದು ಈತನಿಗೆ ಮುಂದೆ ಶನಿ ದಶ ಮಂಗಳನ ಭುಕ್ತಿಯಲ್ಲಿ ಆರೋಗ್ಯಕ್ಕೆ ಅಥವಾ ತೊಂದರೆಗಳನ್ನು ಮಾಡುವಂಥ ಸಾಧ್ಯತೆ, ಲಕ್ಷಣಗಳು ಕಾಣಿಸುತ್ತೆ ಜಾತಕದಲ್ಲಿ. ಹಾಗಾಗಿ ಈತನ ಜಾತಕದ ಪ್ರಕಾರ ಕ್ರಿಕೆಟ್ಗೆ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ಹಾಗಂತೇಳಿ ಚಂದ್ರ ಮತ್ತು ಬುಧರು ಸಮಸಪ್ತಮದಲ್ಲಿರೋದ್ರಿಂದ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ, ವೆರಿ ಮಚ್ ಬ್ರಿಲಿಯಂಟ್ ಆಗಿರ್ತಾರೆ. ಬಟ್ ಜೊತೆಯಲ್ಲಿ ಇನ್ನೊಂದೇನಂತಂದರೆ ಗುರು ಅಂತಕ್ಕಂಥವನು 12ನೇ ರಾಶಿಯಲ್ಲಿ ಇರೋದಿದೆಯಲ್ಲ, ಇದು ಸ್ವಲ್ಪ ಅದಕ್ಕೆ ಅನೇಕ ಅಬ್ಸ್ಟಕಲ್ಸ್, ತಡೆಗಳನ್ನು ಕೊಡುತ್ತೆ. ಹಾಗಾಗಿ ಒಂದು ಸುಲಭವಾದ ಮಾರ್ಗ ಏನು ಹೇಳ್ತೇನೆ ಅಂದರೆ, ಕ್ರಿಕೆಟ್ ಈತನಿಗೆ ಬೇಡ, ಸುಮ್ಮನೆ ಹವ್ಯಾಸಕ್ಕಾಗಿ ಇಟ್ಕೊಳ್ಳಿ, ಬೇಕಾದರೆ ಬೇಡ ಹೇಳಲ್ಲ. ಆದರೆ ಮುಂದೆ ಅದನ್ನು ಭವಿಷ್ಯದ ಒಂದು ಹಾಬಿಯಾಗಿ ತಗೊಂಡು ಅಥವಾ ಮುಂದೆ ಅದನ್ನೇ ಒಂದು ಕ್ಷೇತ್ರವಾಗಿ ತಗೊಂಡು ಹೋಗ್ತಕ್ಕಂಥದ್ದು. ಅವರು ಚೆಸ್ ಕೂಡ ಕೇಳಿದ್ದಾರೆ ಗುರುಗಳೇ, ಚೆಸ್ ಕಲಿಬಹುದು. ಚೆಸ್ಸಿಗೆ ಹೋಗಲಿ, ನಮ್ದು ಅದಕ್ಕೆ ಯಾವುದೇ ರೀತಿಯ ತಕರಾರಿಲ್ಲ. ಆದರೆ ಈ ರೀತಿಯಲ್ಲಿ ಚಂದ್ರಬುಧ ಯೋಗ ಇರೋದರಿಂದ ಮೊದಲು ಒಂದು ಗುರುವಿನ ಸನ್ನಿಧಾನಕ್ಕೆ ಹೋಗಿ. ಇನ್ನು ಪ್ರಾಮಾಣಿಕವಾಗಿ ನಾನು ಈ ಜಾತಕದ ಪ್ರಕಾರ ನಾನು ಹೇಳೋದಾದರೆ, ನೀವು ಈ ಮಗುವನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ರಾಯರ ಅನುಗ್ರಹವನ್ನು ತಗೊಂಡು ಬಂದ ಪಕ್ಷದಲ್ಲಿ ಈ ಮಗುವಿನ ಭವಿಷ್ಯ ತುಂಬ ಚೆನ್ನಾಗಿ ನಡೀತದೆ, ತೊಂದರೆ ಇಲ್ಲ. ಆದರೆ ಈ ಮಗುವಿನ ಜಾತಕದಲ್ಲಿ ಚಂದ್ರ ಚತುರ್ಥ ಭಾವ ಏನಿದೆಯಲ್ಲ ಜಾತಕದಲ್ಲಿರ್ತಕ್ಕಂಥದ್ದು, ಅಲ್ಲಿ ಮಂಗಳ ಮತ್ತು ಶನಿ 2 ಗ್ರಹಗಳಿರ್ತಕ್ಕಂಥದ್ದು ತಾಯಿಯ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಬರೋದು ಶನಿ ದಶೆಯೇ. ಹಾಗಾಗಿ ಹೇಳ್ತಾ ಇದ್ದೀನಿ, ಶನಿ ಮಂಗಳ ಲಗ್ನಾತ್ ಸಪ್ತಮದಲ್ಲಿದ್ದಾಗ ಚತುರ್ಥ ಭಾವಕ್ಕೆ ಮಾರಕ ಸ್ಥಾನ, ಮಾತೃಸ್ಥಾನಕ್ಕೆ ಮಾರಕವಾಗಿರ್ತಕ್ಕಂಥದ್ದಾದ್ದರಿಂದ ಸುಕನ್ಯವರೇ, ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಟ್ಕೊಳ್ಳಿ ಮುಖ್ಯವಾಗಿ ಅಂತ ಒಂದು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೀನಿ. ಸುಕನ್ಯಾ ಅವರೇ, ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ನಮಗೆ ಬರೆದು ಕಳಿಸಿ. ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಅಥವಾ ಪತ್ರದ ಮುಖೇನ ಅಥವಾ ಇಮೇಲ್ ಮುಖೇನ ನಿಮ್ಮ ಪ್ರಶ್ನೆ ಕಳಿಸಿ, ನಾವು ಓದ್ತೇವೆ, ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತಾ, NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮವನ್ನು ತಾವು ಯಾವಾಗ ಬೇಕಾದರೂ ನೋಡಬಹುದು ಕೂಡ, ಅಪ್ಲೋಡ್ ಆಗ್ತಾ ಇದೆ. ನೋಡಿ, ಜೊತೆಗೆ ಕಮೆಂಟ್ ಮಾಡೋದು ಮರಿಬೇಡಿ. ಗುರುಗಳೇ, ಪ್ರಶ್ನೆಯನ್ನು ಕಳಿಸಿದ್ದಾರೆ. ರಾಣಿ ಅನ್ನೋರು ಮದ್ದೂರಿನಿಂದ, ಹುಟ್ಟಿರುವಂಥ ದಿನಾಂಕ 25/8/1998, ಸಮಯ
11:15 ಬೆಳಗ್ಗೆ. ಅವರ ಪ್ರಶ್ನೆ ಏನಪ್ಪ ಅಂದರೆ, ಗುರುಜಿ ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹೀಗೆ ಮುಂದುವರಿಸಿ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ರಾಣಿಯವರೇ. ಗುರುಜಿ ಮನೆಯಲ್ಲಿ ಮದುವೆಗೆ ಹುಡುಗನ್ನ ನೋಡ್ತಾ ಇದ್ದಾರೆ. ಯಾವಾಗ ಮದುವೆ ಆಗತ್ತೆ, ಒಳ್ಳೆ ಹುಡುಗ ಸಿಗ್ತಾನ, ದಯಮಾಡಿ ತಿಳಿಸಿ ಗುರುಜಿ ಅಂತ ಕೇಳ್ತಿದ್ದಾರೆ. ಅಪ್ಪ ಅಮ್ಮ ನೋಡಲಿ ಅಂತ ಆಯ್ಕೆಗೆ ಬಿಡೋದೇ ಬಹಳ ವಿಶೇಷ ಈಗಿನ ಕಾಲದಲ್ಲಿ. ಒಳ್ಳೇದಾಗಲಿ ನಿಮಗೆ ಅಂತ ಹಾರೈಸಿದ ಗುರುಗಳೇ ಏನು ಹೇಳ್ತೀರಾ? ಇದು ರಾಣಿಯವರು ಕಳಿಸಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇಲ್ಲಿ ತುಲಾ ಲಗ್ನ ಮತ್ತು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರ್ತಾ ಇದೆ. ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಾವು ಹೇಳ್ತಿರ್ತಕ್ಕಂಥದ್ದು. ಈ ಜಾತಕಕ್ಕೆ ಕರ್ಮಭಾವದಲ್ಲಿ ಭೃಗ್ವಂಗಾರಕ ಯೋಗ ಮತ್ತು ಬುಧನ ಬಾಧೆ ಇರೋದ್ರ ಜೊತೆಯಲ್ಲಿ ಲಗ್ನಾತ್ ಸಪ್ತಮದಲ್ಲಿ ಶನಿ ನೀಚನಾಗಿರ್ತಕ್ಕಂಥದ್ದು. ಒಂಥರ ವೈರುಧ್ಯಮಯವಾಗಿರ್ತಕ್ಕಂಥ ಒಂದು ಯೋಗ ಇದು. ಜೊತೆಯಲ್ಲಿ ಪಂಚಮದಲ್ಲಿ ಕೇತು. ವಿವಾಹ ಸಂಬಂಧಿತವಾಗಿರ್ತಕ್ಕಂಥದ್ದು ಸ್ವಲ್ಪ ತೊಂದರೆ ಕಾಣಿಸ್ತದೆ. ಪಂಚಮದಲ್ಲಿ ಕೇತು ಇರೋದರಿಂದ ಮತ್ತು ಅಲ್ಲಿಂದ ಸರಿಯಾಗಿ ಸಮಸಪ್ತಮ ರಾಶಿಯಲ್ಲಿ ಒಂದು ಯೋಗ ಇದೆ. ಇದು ಯಾವ ಯೋಗ ಅಂತಂದರೆ ರಾಹ್ವಾದಿತ್ಯ ಯೋಗ ಅಥವಾ ಆದಿತ್ಯ, ಸೂರ್ಯ ಮತ್ತು ರಾಹು ಒಟ್ಟಾಗಿರ್ತಕ್ಕಂಥದ್ದು. ಲಾಭದಲ್ಲಿ ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯನೇ ರಾಹುಗ್ರಸ್ತನಾಗಿರೋದು. ಜೊತೆಯಲ್ಲಿ ಇರ್ತಕ್ಕಂಥ ಸ್ಥಿತಿ ಕೂಡ ಅಷ್ಟು ಉತ್ತಮವಾಗಿ ಇಲ್ಲ. ಹಾಗಾಗಿ ವಿವಾಹ ಇತ್ಯಾದಿಗಳ ವಿಚಾರದಲ್ಲಿ ಕೆಲವು ಸೂಕ್ಷ್ಮವಾಗಿರ್ತಕ್ಕಂತಹ ದೋಷಗಳು ಕಾಣಿಸುತ್ತೆ. ಭೃಗ್ವಂಗಾರಕ ಇದು ಪ್ರತಿಬಂಧಕ ಅಂತ ಹೇಳ್ತದೆ. ಯಾವುದಕ್ಕೆ ಅಂತಂದರೆ ಪತಿ ಪತ್ನಿಯರ ಒಂದು ಆಂತರಂಗಿಕವಾಗಿರ್ತಕ್ಕಂಥ ಮಾನಸಿಕವಾದ ಒಂದು ಬಾಂಡಿಂಗ್ ಅಂತ ಹೇಳ್ತೀವಲ್ಲ, ಬಾಂಧವ್ಯಕ್ಕೆ ಅದು ಮಾರಕ ಅಂತ ಹೇಳುತ್ತೆ. ಹಾಗಾಗಿ ಆ ಒಂದು ಅಂದರೆ ಯಾವುದು ಭೃಗ್ವಂಗಾರಕ ಯೋಗದಲ್ಲಿ ಜೊತೆಯಲ್ಲಿ ಬುಧ ಪ್ರಾಪ್ತಿಯಾದರೆ, ಅಂದರೆ ಬುಧ, ಶುಕ್ರ, ಮಂಗಳ, ಈ 3 ಗ್ರಹಗಳು ಎಲ್ಲ ರಾಶಿಯಲ್ಲ, ಅನೇಕರಿಗೆ ಇರಬಹುದು. ಅದು ಹಾಗೆ ಬರೋದಿಲ್ಲ. ಮತ್ತು ಹಾಗೆ ತೊಗೊಬೇಡ್ಬಿಡಿ, ಎಲ್ಲರ ಜಾತಕದಲ್ಲೂ ಇದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಗಲ್ಲ, ಇಂಥಿಂತಹ ರಾಶಿಯಲ್ಲಿ ಅವುಗಳು ಇದ್ದಾಗ ಅಂತ ಬರ್ತದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅದು ಅನೇಕ ರೀತಿಯ ಈ ಬಾಂಡಿಂಗ್ ಸಂಬಂಧ, ಗಂಡ ಹೆಂಡತಿಯ ಬಾಂಧವ್ಯದ ವಿಷಯದಲ್ಲಿ ಸಾಕಷ್ಟು ತೊಂದರೆ ಕೊಡ್ತಕ್ಕಂಥ ಒಂದು ಯೋಗ ಅದು. ಹಾಗಾಗಿ ಮತ್ತು ಲಗ್ನಾತ್ ಸಪ್ತಮದಲ್ಲಿ ಕೂಡ ಶನಿ ನೀಚನಾಗಿರ್ತಕ್ಕಂಥದ್ದು. ಅದು ಚಂದ್ರಾತ್ ಅಷ್ಟಮ ಭಾವ ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯವನ್ನು ಕೊಡ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಶನಿ ಮತ್ತು ಚಂದ್ರ ಷಷ್ಠಾಷ್ಟಮದಲ್ಲಿ ಬಂದಾಗ. ಪೂರ್ಣವಾಗಿರ್ತಕ್ಕಂಥ ಗುರುವಿನ ದೃಷ್ಟಿಯೇನೋ ಇದೆ ಚಂದ್ರಂಗೆ, ಆದರೆ ಆ ಗುರು ವಕ್ರ ಆಗಿದ್ದಾನೆ, ಸ್ವಕ್ಷೇತ್ರಗತನಾಗಿ. ಸೊ ಇದೆಲ್ಲವನ್ನು ಅವಲೋಕನ ಮಾಡಿ ನೋಡಿದಾಗ ಇದು ಜನ್ಮಾಂತರದ ಒಂದು ದೋಷವಾಗಿ ಕಾಣಿಸ್ತದೆ. ಕೇತು ಇರೋದರಿಂದ ಅದರ ಮೋಕ್ಷ ಕೂಡ ಸಾಧ್ಯತೆ ಇದೆ. ಹಾಗಾಗಿ ನೀವೇನು ಮಾಡಬೇಕಂತಂದರೆ, ಮೊದಲನೇದಾಗಿ ಒಂದು ಪಂಚಮಾರಿಷ್ಟ ಶಾಂತಿ ಮತ್ತು ವಿನಾಯಕ ಶಾಂತಿಯನ್ನು ಮಾಡಿಕೊಳ್ಬೇಕು. ಒಟ್ಟಿಗೆ ಮಾಡಿಕೊಳ್ಬೇಕು ಅದನ್ನು. ಪಂಚಮಾರಿಷ್ಟ ಶಾಂತಿ ಮತ್ತು ವಿನಾಯಕ ಶಾಂತಿ ಇದನ್ನು ಮೊದಲು ಮಾಡಿ ಒಂದು ಪಕ್ಷವನ್ನು ಬಿಡಬೇಕು. ಅಂದರೆ 15 ದಿವಸ ಮಧ್ಯದಲ್ಲಿ ಒಂದು ಹುಣ್ಣಿಮೆಯೋ ಅಮಾವಾಸ್ಯೆಯೋ ಕಳಿಬೇಕು. ಇದಾದ ನಂತರದಲ್ಲಿ ಒಂದು ಪ್ರಾಯಶ್ಚಿತ್ತಪೂರ್ವಕ ಭೃಗ್ವಂಗಾರಕ ಶಾಂತಿಯನ್ನು ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಪ್ರಾಯಶ್ಚಿತ್ತಪೂರ್ವಕ ಭೃಗ್ವಂಗಾರಕ ಶಾಂತಿಯನ್ನು ಮಾಡಿಕೊಂಡ ನಂತರದಲ್ಲಿ ವಿವಾಹಾದಿ ಪ್ರಯತ್ನಗಳನ್ನು ಪಡ್ತಕ್ಕಂಥದ್ದು ಸೂಕ್ತ ಅಂತ ಕಾಣಿಸ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ರಾಣಿಯವರೇ, ಒಳ್ಳೇದಾಗಲಿ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡ ಬರಲಿ. ನಮಗೂ ಇನ್ವಿಟೇಷನ್ ಕಳಿಸಿ, ನಾವು ಹರಿಸ್ತೀವಿ ಅಂತ ಹೇಳ್ತಾ, ಬಹಳ ವಿಶೇಷವಾದ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಕುಂಭರಾಶಿಯವರಿಗೆ ಮಾತ್ರವಲ್ಲ, ಎಲ್ಲರಿಗೂ ವಿಶೇಷವಾದ ಒಂದು ದಿನ ಇವತ್ತು. ಈ ಒಂದು ಕ್ರಮವನ್ನು ಅನುಸರಿಸಿ ಕಷ್ಟಗಳನ್ನು ಕಳೆದುಕೊಳ್ಳಿ ಅಂತ ಕೂಡ ಹೇಳಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ನಾಳೆ ಶನಿವಾರ ಮತ್ತೆ ಭೇಟಿಯಾಗೋಣ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.